ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, 2023ರಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಒಂದು ಬ್ರಿಟಿಷ್ ಲಾಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಯಾವುದಂದ್ರೆ ಅದು ಇಂಡಿಯನ್ ಪೆನಲ್ ಕೋಡ್ IPC ಅಂತ ಕರಿತೀವಿ, ಅದೇ ರೀತಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC ಅಂತ ಕರಿತೀವಿ, ಅದೇ ರೀತಿ ಎವಿಡೆನ್ಸ್ ಆಕ್ಟ್ ಅಂತ ಕರೀತಾರೆ. ಏನಂದ್ರೆ ಈ 3 ಲಾಗಳನ್ನ ರೀಪ್ಲೇಸ್ ಮಾಡಿಕೊಂಡು ಹೊಸದಾಗಿ ಲಾಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಪಾರ್ಲಿಮೆಂಟ್ಗಳಲ್ಲಿ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಹೌದಾ? ನೋಡಿ, ಏನು ಹೊಸ ಲಾಗಳ ಹೆಸರೇನಂತ ನೋಡಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಅಂತಿದೆ, ಅದೇ ರೀತಿ ಭಾರತೀಯ ನ್ಯಾಯ ಸಂಹಿತ 2023 ಅಂತಿದೆ, ಅದೇ ರೀತಿ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತಿದೆ. ಇವೇನಂದ್ರೆ ಆಕ್ಚುಲಿ ಬ್ರಿಟಿಷ್ ಮಾಡಿರುವಂತಹ 3 ಲಾಗಳನ್ನ ನಮ್ಮ ಇಂಡಿಯನೈಸ್ ಆಗಿ 3 ಹೊಸ ಲಾಗಳನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬೋತ್ ಎಲ್ಲ ಎಕ್ಸಾಮ್ಗಳು ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ನೋಡಿ, ಯಾವಾಗ ಬಂದ್ವಿ ಎಲ್ಲ ಈ IPC CRPC ಒಂದು ಎವಿಡೆನ್ಸ್ ಆಕ್ಟ್ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ, ನಮಗೆ ಒಂದು ಕಾಯ್ದೆ ಬರುತ್ತೆ ಬ್ರಿಟಿಷ್ ಇದರಲ್ಲಿ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಒಂದು ನಾವು ಆಕ್ಟ್ ಓದ್ತೀವಿ. ಅದು ಆಕ್ಟ್ ಬಂದು ಚಾರ್ಟರ್ ಕಾಯ್ದೆ ಅಥವಾ ಚಾರ್ಟರ್ ಆಕ್ಟ್ ಆಫ್ ದಿ 1833 ಅಂತ ಬರುತ್ತೆ, ಹೌದಾ? ಅಂದ್ರೆ ಚಾರ್ಟರ್ ಕಾಯ್ದೆ 1833 ಬರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1834ರಲ್ಲಿ ಒಂದು ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಕಾನೂನು ಆಯೋಗ ಅಂತ ಕರೀತಾರೆ. ಅಂದ್ರೆ ಬ್ರಿಟಿಷ್ ಭಾರತದ ಕಾನೂನು ಆಯೋಗ ಅಂತ ಏನ್ ಮಾಡ್ತಾರೆ, ಫಸ್ಟ್ ಟೈಮು ಈ ಒಂದು ಕಾನೂನು ಆಯೋಗವನ್ನ ರಚನೆ ಮಾಡ್ತಾರೆ. ಅದು 1834ರಲ್ಲಿ. ಅದರ ಮೊದಲ ಅಧ್ಯಕ್ಷರಾಗಿರ್ತಾರೆ ಥಾಮಸ್ ಬಾಬಿಂಗ್ಟನ್ ಮೆಕಾಲೆ. ಇಲ್ಲಿದಾರಲ್ಲ ಇವರು, ಈ ಒಂದು 1834ರ ರಚನೆ ಆಗಿರುವಂತ ಬ್ರಿಟಿಷ್ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರಾಗ್ತಾರೆ. ಓಕೆನಾ? ಅವರು ಹಾಗಾದ್ರೆ ಈ ಲಾ ಕಮಿಷನ್ ಆಫ್ ಇಂಡಿಯಾನ ಕೆಲಸ ಏನಂತಂದ್ರೆ ಆಕ್ಚುಲಿ ಕೋಡಿಫಿಕೇಶನ್ ಆಫ್ ಲಾಸ್, ಅಂದ್ರೆ ನಮ್ಮ ಒಂದು ಬ್ರಿಟಿಷ್ ಭಾರತಕ್ಕೆ ಬೇಕಾಗಿರುವಂತ ಲಾಗಳನ್ನ ಮಾಡುವಂಥದ್ದು ಈ ಒಂದು ಲಾ ಕಮಿಷನ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶವಾಗಿರುತ್ತೆ. ಅವಾಗ್ಲಿಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ IPC ಅಂದ್ರೆ ಕನ್ನಡದಲ್ಲಿ ಭಾರತೀಯ ದಂಡ ಸಮಿತಿ ಅಂತ ಕರಿತೀವಿ, ಅದೇ ರೀತಿ CRPC ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ, ಅದೇ ರೀತಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ. ಈ ತರದ ಲಾಗಳನ್ನ ಆಕ್ಚುಲಿ ಒಂದು ಲಾ ಕಮಿಷನ್ ಆಫ್ ಇಂಡಿಯಾ ಮುಖಾಂತರ ನಮ್ಮ ಒಂದು ಬ್ರಿಟಿಷ್ ಭಾರತದಲ್ಲಿ ಅವರು ರಚನೆ ಮಾಡಿ ಕೊಡ್ತಾರೆ ಅಥವಾ ಕೋಡಿಫೈಡ್ ಮಾಡ್ತಾರೆ. ದಟ್ ಈಸ್ ದ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತ ಕರೀತಾರೆ. ಓಕೆನಾ? ನೋಡಿ, ಅದೇ ರೀತಿ ಏನು ಈ ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಬ್ರಿಟಿಷ್ ಇಂಡಿಯಾ ಇದೆಯಲ್ಲ, ಇದು ಫಸ್ಟ್ ಸ್ಥಾಪನೆ ಆಗಿದ್ದು 1834ರಲ್ಲಿ ಅಂಡರ್ ದ ಬ್ರಿಟಿಷ್ ರೂಲ್ ಅಲ್ಲಿ. ಅದೇ ರೀತಿ ಏನು ನಮ್ಮ ಭಾರತ ಸ್ವತಂತ್ರ ಸಿಕ್ಕ ನಂತರ 1940 ನಂತರ ಆಕ್ಚುಲಿ ಫಸ್ಟ್ ನಮ್ಮ ದೇಶದಲ್ಲಿ ಕೂಡ ಹಾಗೆ ನಾವು ಆ ಒಂದು ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಫಸ್ಟ್ ಏನಂತಂದ್ರೆ 1955ರಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಕಾನೂನು ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಮೊದಲ ಅಧ್ಯಕ್ಷರಾಗಿದ್ದು MC ಸೆಟಲ್ವುಡ್ ಅಂತ ಇರ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ಪ್ರಸ್ತುತವಾಗಿ 2023-24ರಲ್ಲಿ ಈಗ ನಮ್ಮ ದೇಶದಲ್ಲಿ 22ನೇ ಕಾನೂನು ಆಯೋಗ ವರ್ಕ್ ಮಾಡ್ತಾ ಇದೆ. ಅದರ ಅಧ್ಯಕ್ಷರಾಗಿದ್ದಾರೆ ಜಸ್ಟಿಸ್ ರಿತುರಾಜ್ ಅವಸ್ಥಿ ಅಂತ ಕರೀತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕು. ಹಾಗೆ ಏನು ಲಾ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುವಂಥದ್ದು. ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ಸ್ ನಾಟ್ ಎ ಸ್ಟ್ಯಾಟ್ಯುಟರಿ ಬಾಡಿ, ಇಟ್ಸ್ ಎ ಎಕ್ಸಿಕ್ಯೂಟಿವ್ ಬಾಡಿ ಆಗಿರುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾಕೆ ಈ 3 ಲಾಗಳನ್ನ ಅಥವಾ ಈ ಒಂದು ಬ್ರಿಟಿಷ್ ಮಾಡಿರುವಂತಹ ಲಾಗಳನ್ನ ಯಾಕೆ ರಿಪ್ಲೇಸ್ ಮಾಡ್ತಾರೆ, ವಾಟ್ ಇಸ್ ಏನ್ ಚೇಂಜಸ್ ಯಾಕೆ ಅವಶ್ಯಕತೆ ಅಂತ ಕೇಳ್ತಾ ಹೋಗುತ್ತೆ. ಅಂದ್ರೆ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಬದಲಾವಣೆ ಅವಶ್ಯಕತೆ ಇದೆಯಾ ಅಥವಾ ಅದ್ರ ಬಗ್ಗೆ ನೋಡೋದಾದ್ರೆ ಖಂಡಿತ ಇದೆ. ಯಾಕಂದ್ರೆ ನೋಡಿ, ಅವೆಲ್ಲವೂ ಕೂಡ ಬ್ರಿಟಿಷರು ತಮ್ಮ ಒಂದು ಅಧಿಕಾರಕ್ಕಾಗಿ, ತಮ್ಮ ಒಂದು ಏನು ಕಂಪನಿಯ ರೂಲ್ಗೋಸ್ಕರ ಅಥವಾ ಏನು ಸರ್ಕಾರಕ್ಕಾಗಿ ಮಾಡಿರುವಂತಹ ಲಾಗಳಾಗಿದ್ವು. ಬಟ್ ಅವುಗಳ ಇಂಟೆನ್ಷನ್ ಕೂಡ ಬೇರೆ ಆಗಿತ್ತು, ಹೌದಾ? ಸೊ ಹಾಗಾಗಿ ಆ ಕಾರಣಕ್ಕಾಗಿ ಆ ಲಾಗಳ ಬದಲಾವಣೆ ಅವಶ್ಯಕತೆ ಅಂತ ಹೇಳ್ಬೋದು. ಒಂದು ನೋಡಿ, ಮತ್ತೆ ಅಪರಾಧಗಳ ಸ್ವರೂಪಗಳು ಬದಲಾದರೂ ಕೂಡ ಕಾನೂನುಗಳು ಬದಲಾಗಿಲ್ಲ, ಹೌದಾ? ನೋಡಿ, ಅಂದ್ರೆ ಏನು 1834ರಲ್ಲಿ ಮಾಡಿರುವಂತಹ ಲಾಗಳು ಅಂದ್ರೆ ಅದರ ನಂತರ ಬರುವಂತಹ ಲಾಗಳೇನಿದೆಯಲ್ಲ, ಫಾರ್ IPC CRPC ಇದೆಯಲ್ಲ, ಅವೆಲ್ಲವೂ ಕೂಡ ಸೊ ಆ ಟೈಮಲ್ಲಿ ಮಾಡಿರುವಂತಹ ಲಾಗಳು ಪ್ರಸ್ತುತ ಸಂದರ್ಭಕ್ಕೆ, ಯಾಕಂದ್ರೆ ಪ್ರಸ್ತುತ ಅಪರಾಧಗಳ ಒಂದು ಸ್ವರೂಪ ನೇಚರ್ ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ, ಈಗೆಲ್ಲ ನಮಗೆ ಸೈಬರ್ ಅಟ್ಯಾಕ್ ಅಂತ ಕರಿತೀವಿ ನಾವು, ಹೌದಾ? ಸೈಬರ್ ಅಟ್ಯಾಕ್ ಆಗಿರ್ಬೋದು, ಡೀಪೇಕ್ ಆಗಿರ್ಬೋದು, ಅಂದ್ರೆ ಮತ್ತೆ ನಮಗೆಲ್ಲ ತುಂಬಾ ಮಾಡರ್ನೈಸ್ಡ್ ಆಗಿರುವಂತಹ ಒಂದು ಅಟ್ಯಾಕ್ಸ್ ಗಳಾಗ್ತಾ ಇದೆ ಅಥವಾ ಒಂದು ಕ್ರಿಮಿನಲ್ ಆಕ್ಟಿವಿಟಿಗಳಾಗ್ತಾ ಇದೆ. ಸೊ ಹಾಗಾಗಿ ಆವಾಗ ಡಿಫ್ರೆಂಟ್ ಆಗಿದ್ವು, ಈಗ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಈ ಕಾನೂನುಗಳು ಕೂಡ ಚೇಂಜ್ ಮಾಡುವಂಥದ್ದು ತುಂಬಾ ನೆಸೆಸಿಟಿ ಇದೆ ಅಂತ ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ನೋಡಬಹುದು. ಅದೇ ರೀತಿ ಈಗಿನ ಕಾಲಕ್ಕೆ ಅಥವಾ ವರ್ತಮಾನಕ್ಕೆ ತಕ್ಕಂತೆ ಬದಲಾವಣೆ ತಕ್ಕಂತೆ, ಹೌದಂದ್ರೆ ನಮಗೆ ಏನಂತ ಕರಿತೀವಿ, ದ ಚೇಂಜ್ ಈಸ್ ದ
ನೇಚರ್ ಆಫ್ ಲಾ ಅಂತ ಕರೀತಾರೆ, ಬದಲಾವಣೆ ಜಗದ ನಿಯಮ ಅಂತ ಕರೀತಾರೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ನಮಗೆ ಬದಲಾವಣೆಗಳು, ವಿಶೇಷವಾಗಿ ಕಾನೂನಲ್ಲಿ ಕೂಡ ಆಕ್ಚುಲಿ ಬದಲಾವಣೆಗಳ ಅವಶ್ಯಕತೆ ಅಂತ ಹೇಳ್ಬೋದು. ಜೊತೆಗೆ ಅನಗತ್ಯ ಕಲಂಗಳ ಕೆಲವು ರದ್ದುಪಡಿಸುವಂತ ಅವಶ್ಯಕತೆ ಇರುತ್ತದೆ. ಕೆಲವೊಂದೆಲ್ಲ ಅವರು ಮಾಡಿದ ಉದ್ದೇಶ ಅಂದ್ರೆ ಆಕ್ಚುಲಿ ನೋಡಿ, ಅವಾಗ ಯಾವುದೇ ಒಬ್ಬ ವ್ಯಕ್ತಿ ಭಾರತ ಸ್ವತಂತ್ರವಾಗಿ ಹೋರಾಡಿದ್ರೆ ಅವರನ್ನ ಒಬ್ಬ ದೇಶದ್ರೋಹಿ ಅಂತ ಕರಿತಿದ್ರು. ಸೊ ಹಾಗಾಗಿ ಈಗ ಪ್ರಸ್ತುತವಾಗಿ ನಮಗೆ ನಾವು ಎಲೆಕ್ಟ್ ಮಾಡಿರುವಂತಹ ಸರ್ಕಾರ ಇದೆ. ಸೊ ಹಾಗಾಗಿ ದರ್ ಇಸ್ ನೋ ನೀಡ್ ಆಫ್ ದಿ ಏನಂತ ಸೆಡಿಷನ್ ಅಂತ ಕರಿತೀವಿ. ಹಾಗಾಗಿ ಅಂತ ಕಲಂಗಳನ್ನು ಕೂಡ ರದ್ದುಪಡಿಸುವಂತ ಅವಶ್ಯಕತೆ ಇದೆ. ಜೊತೆಗೆ ಶಿಕ್ಷೆ ಪ್ರಮಾಣದಲ್ಲಿ ಮೇ ಬಿ ಆವಾಗ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ಈಗ ಆ ಸಂದರ್ಭಕ್ಕೆ ಏರಿಕೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಹಾಗಾಗಿ ಅದರಲ್ಲಿ ಕೂಡ ಚೇಂಜಸ್ ಬೇಕಾಗುತ್ತೆ. ಜೊತೆಗೆ ಇಂದಿನ ಆದ್ಯತೆ ಮೇರೆಗೆ ಅಪರಾಧಿಗಳ ವರ್ಗೀಕರಣ ಅಂತ ಕರೀತಾರೆ. ಅಂದ್ರೆ ನೋಡಿ, ಬ್ರಿಟಿಷ್ ಭಾರತದಲ್ಲಿರುವಂತದ್ದು ಅವ್ರು ಏನು ಮಾಡಿದಂತ ಲಾಗಳಿದೆಯಲ್ಲ, ಅವ್ರ ಉದ್ದೇಶ ಬೇರೆ ಆಗಿತ್ತು, ಈಗಿನ ಉದ್ದೇಶ ಬೇರೆ ಇದೆ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ದೇಶವಾಗಿದೆ. ಹಾಗಾಗಿ ಇಲ್ಲಿ ಅಪರಾಧಗಳು ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ವರ್ಗೀಕರಣ ಮಾಡೋದು ಕೂಡ ಅವಶ್ಯಕತೆ ಅಂತ ಹೇಳ್ಬೋದು. ಜೊತೆಗೆ ಟೆಕ್ನಾಲಜಿ ಅಳವಡಿಕೆ, ಅಂದ್ರೆ ನೋಡಿ 1834 ನಂತರ ಏನು ಮಾಡಿರುವಂತದ್ದು, ಅವಾಗ ದಿರ್ ಇಸ್ ನೋ ಟೆಕ್ನಾಲಜಿ ಆರ್ ಲ್ಯಾಕ್ ಆಫ್ ಟೆಕ್ನಾಲಜಿ ಇತ್ತು. ಈಗ ದರ್ ಇಸ್ ಏನಂತಾರೆ ಮ್ಯಾಸಿವ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇರೋದ್ರಿಂದ, ಸೊ ಹಾಗಾಗಿ ಏನು ಅಪರಾಧಗಳ ನಿರ್ವಹಣೆ ಮಾಡಬೇಕಾದ್ರೆ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ಅಡಾಪ್ಟೇಷನ್ ಮಾಡ್ಕೊಳ್ಳೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಹೌದಾ. ಅದೇ ರೀತಿ ಸಾರ್ವಜನಿಕರಿಗೆ ನಿರೀಕ್ಷೆಗೆ ತಕ್ಕಂತೆ ನ್ಯಾಯ ಕೊಡುವಂಥದ್ದು, ಜೊತೆಗೆ ಅವರಿಗೆ ಸುರಕ್ಷತೆಯನ್ನು ಕೊಡುವಂಥದ್ದು, ಮತ್ತೆ ತ್ವರಿತವಾಗಿ ಮತ್ತೆ ಪ್ರಣಾಳಿಕವಾಗಿ ಕೊಡುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಜೊತೆಗೆ ಮಕ್ಕಳು ಮತ್ತು ಮಹಿಳೆಯರ ಸುರಕ್ಷತೆ ಕೂಡ ಒತ್ತು ಕೊಡುವಂಥದ್ದು ಈಗ ಪ್ರಸ್ತುತವಾಗಿರುವಂತಹ ಒಂದು ಲಾಗಳ ಅವಶ್ಯಕತೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡಿ, ಅವಾಗೆಲ್ಲ ಏನು ಬ್ರಿಟಿಷರು ಮಾಡಿದ್ರು, ಬರೀ ಅವ್ರು ಬ್ರಿಟಿಷರು ಮಾತ್ರನೇ ಅದನ್ನ ಅಂದ್ರೆ ಏನು ಗವರ್ನರ್ಸ್ ಆಗಿರ್ಬೋದು, ಅವರೇ ಅದನ್ನ ಡಿಸಿಷನ್ ಮಾಡ್ತಿದ್ರು. ಅಲ್ಲಿ ಜನರ ಭಾಗವಹಿಸಿಕೆ ತುಂಬಾ, ಅಂದ್ರೆ ಲಾಗಳಲ್ಲಿ ತುಂಬಾ ಕಡಿಮೆ ಇತ್ತು ಅಥವಾ ಜೀರೋ ಇತ್ತು ಅಂತ ಹೇಳ್ಬೋದು. ಬಟ್ ಈಗ ಏನಂದ್ರೆ, ಸೊ ನಾವು ಪ್ರತಿಯೊಂದು ಕೂಡ ಜನರು ಎಜುಕೇಟೆಡ್ ಆಗಿದ್ದಾರೆ. ಸೊ ಜನರು ಆ ಲಾಗಳ ಬಗ್ಗೆ ಅವೇರ್ನೆಸ್ ಆಗಿದೆ. ಹಾಗಾಗಿ ಅವರು ಕೂಡ ಅದರಲ್ಲಿ ಪಾಲ್ಗೊಂಡ್ರೆ ಏನಾಗುತ್ತೆ, ಆ ಲಾಗಳು ತುಂಬಾ ಸೊಸೈಟಿನ ಚೇಂಜ್ ಮಾಡೋದ್ರಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತೆ. ಮತ್ತೆ ಅವುಗಳು ತುಂಬಾ ಸಿಟಿಜನ್ ಫ್ರೆಂಡ್ಲಿ ಅಥವಾ ನಾಗರಿಕ ಸ್ನೇಹಿಗಳಾಗಿರ್ತವೆ ಅಂತ ಹೇಳ್ಬೋದು. ಜೊತೆಗೆ ದೇಶದ ಸುರಕ್ಷತೆಗೆ ಆದ್ಯತೆ. ನೋಡಿ, ಅವ್ರ ಉದ್ದೇಶ ಏನಂದ್ರೆ ತಮ್ಮ ಸರ್ಕಾರ, ಅಂದ್ರೆ ತಮ್ಮ ಏನು ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟ್ ಅನ್ನ ರಕ್ಷಿಸಿಕೊಳ್ಳೋದಾಗಿತ್ತು. ಬಟ್ ಈಗ ಏನಂದ್ರೆ ದೇಶದ ರಕ್ಷಣೆ ಬಹಳ ಆದ್ಯತೆ ಆಗಿರುವಂಥದ್ದು. ಅಂದ್ರೆ ದ ಪ್ರೊಟೆಕ್ಷನ್ ಆಫ್ ನೇಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಹಾಗೆ ನೋಡಿ, ಅವರೆಲ್ಲ ಮಾಡಿದ್ದು ಕೂಡ ಬ್ರಿಟಿಷ್ ವಸಾಹತುಶಾಹಿ ಕುರುಗಳು ತೆಗೆದು ಸಂಪೂರ್ಣ ಭಾರತೀಯ ಇಂಡಿಯನೈಸೇಷನ್ ಆಫ್ ದಿ ಲಾಸ್ ಅಂತ ಕರಿತೀವಿ, ಹೌದಲ್ವಾ. ಅದೇ ರೀತಿ ನ್ಯಾಯದಾನ ವ್ಯವಸ್ಥೆಗಳಲ್ಲಿ ತೊಡಕುಗಳ ನಿವಾರಣೆ ಆಗಿರ್ಬೋದು, ತ್ವರಿತ ನ್ಯಾಯದಾನ ವ್ಯವಸ್ಥೆಗೆ ಒತ್ತು ನೀಡುವಂಥದ್ದು, ಮತ್ತೆ ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ಕೂಡ ಅಳವಡಿಸಿಕೊಳ್ಳುವಂಥದ್ದು ಕೂಡ ಬಹಳ ಪ್ರಮುಖ ಅಂತ ಹೇಳ್ಬೋದು. ಜೊತೆಗೆ ಈವನ್ ಬರೀ ಆರೋಪಿ ಕೂಡ ಇಲ್ಲಿ ಈಕ್ವಲ್ ರೈಟ್ಸ್ ಕೊಡುವಂಥದ್ದು ಕೂಡ ನಮಗೆ ಹೊಸ ಲಾಗಳಲ್ಲಿ ತಗೊಳ್ಳೋಕೆ ಅವಕಾಶ ಇರುವಂಥದ್ದು ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ನಮಗೆ ಈ ಹೊಸ ಲಾಗಳನ್ನ ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನಂದ್ರೆ ತಂದಿರುವಂಥದ್ದು. ಓಕೆ ನೋಡಿ, ಹಾಗಾದ್ರೆ ಈ ಲಾಗಳನ್ನ ಚೇಂಜ್ ಮಾಡ್ಬೇಕನ್ನೋದು ಫಸ್ಟ್ ಬಂದದ್ದು ಅಂದ್ರೆ 7/9/2019 ಮಾಡ್ತದೆ ಆಕ್ಚುಲಿ ಭಾರತ ಸರ್ಕಾರ. ಸೊ ತನ್ನ ಒಂದು ಏನು ಗೃಹ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ದಿ ಹೋಮ್ ಅಫೇರ್ಸ್ ಏನ್ ಮಾಡ್ತಾರೆ, ರಾಜ್ಯದ ಎಲ್ಲಾ ಮತ್ತೆ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಒಳಗೊಂಡಂತೆ ಮುಖ್ಯ ನ್ಯಾಯಾಧೀಶರುಗಳು ಅಂದ್ರೆ ಚೀಫ್ ಜಸ್ಟಿಸ್ಗಳನ್ನ, ಮತ್ತೆ ಎಲ್ಲಾ ರಾಜ್ಯಗಳ ಮುಖ್ಯ ನ್ಯಾಯಮೂರ್ತಿಗಳನ್ನ, ಬಾರ್ ಕೌನ್ಸಿಲ್ಗಳನ್ನ, ಮತ್ತೆ ಕಾನೂನು ವಿಶ್ವವಿದ್ಯಾಲಯಗಳ ಒಳಗೊಂಡಂತೆ ಒಂದು ಕಮಿಟಿ ಮಾಡ್ತಾ ಹೋಗ್ತಾರೆ. ಓಕೆ, ಆ ಕಮಿಟಿಗಳಲ್ಲಿ ಸಾಕಷ್ಟು ಡಿಸ್ಕಷನ್ ಡಿಬೇಟ್ಗಳಾದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಅಂತಿಮವಾಗಿ 11/8/2023 ಅಂದ್ರೆ ಈ ಒಂದು ಲಾಗಳನ್ನ ಚೇಂಜ್ ಮಾಡಿಕೊಂಡು ಭಾರತ ಲಾಗಳನ್ನ ಮಾಡ್ಬೇಕನ್ನುವಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಈ ಒಂದು 11/8/2023 ಅದನ್ನ ಮಂಡಿಸ್ಕೊಳ್ಳೋಕೆ ಅಂತಿಮವಾಗಿ ತೀರ್ಮಾನಿಸಲಾಗುತ್ತೆ. ಓಕೆ, ಸೊ ಹಾಗಾಗಿ ಫಸ್ಟ್ ಇದನ್ನ ಲೋಕಸಭೆಯಲ್ಲಿ ನಮ್ಮ ಭಾರತದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು 20/12/2023 ಅಲ್ಲಿ ಮಂಡಿಸ್ತಾರೆ. ಅದು ಪಾಸ್ ಕೂಡ ಆಗುತ್ತೆ. ಅದರ ನಂತರ 21/12/2023 ರಾಜ್ಯಸಭೆಯಲ್ಲಿ ಮಂಡಿಸಿ ಅಲ್ಲಿ ಕೂಡ ಪಾಸ್ ಆಗುತ್ತೆ. ಇನ್ನು ಕೊನೆಯದಾಗಿ 25/12/2023 ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ಅವ್ರು ಏನ್ ಮಾಡ್ತಾರೆ, ಈ ಒಂದು ಮಸೂದೆಗಳಿಗೆ ಅವರು ಒಂದು ಅನುಮೋದನೆ ಕೊಡ್ತಾರೆ. ಆವಾಗ ಏನಾಗುತ್ತೆ, ಇವುಗಳು ನಮ್ಮ ದೇಶದಲ್ಲಿ ಲಾಗಳಾಗಿ ಜಾರಿಗೆ ಬರೋಕೆ ಸಾಧ್ಯ ಆಗುತ್ತೆ. ಓಕೆನಾ. ಹಾಗಾಗಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ, ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಯಾಕಂದ್ರೆ ಆ ಟೈಮ್ ಬೇಕಾಗುತ್ತಲ್ವಾ. ಸೊ ಎಲ್ಲವನ್ನ ಕೂಡ ಸ್ಟಡಿ ಮಾಡಿಕೊಂಡು ಎಲ್ಲ ಇವನ್ ಸ್ಟೇಷನ್ಗಳಲ್ಲಿ ಆಗಿರೋದು. ಹಾಗಾಗಿ ಅಂದ್ರೆ ಕೆಲವೊಂದು ಟೈಮ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ಏನು IPC, CRPC ಮತ್ತೆ ಏನು ಎವಿಡೆನ್ಸ್ ಆಕ್ಟ್ ಇದೆಯಲ್ಲ, ಇವುಗಳು ನಮ್ಮ ದೇಶದಲ್ಲಿ 1 ಜುಲೈ 2024 ಇಡೀ ದೇಶದಾದ್ಯಂತ ಏನಂದ್ರೆ ಜಾರಿಗೆ ಬರ್ತವೆ. ಅಂದ್ರೆ ನೆಕ್ಸ್ಟ್ ಬರುವಂತ ಜುಲೈ 1, 2024 ಏನಂತಂದ್ರೆ ಎಲ್ಲ 3 ಲಾಗಳು ಕೂಡ ನಮ್ಮ ದೇಶದಲ್ಲಿ ಜಾರಿಗೆ ಬರ್ತವೆ. ಓಕೆ, ಸೊ ಹಾಗಾಗಿ ನಮಗೆ ಇವುಗಳು ಎಕ್ಸಾಮ್ ಪಾಯಿಂಟ್ ಆಫ್ ಕೂಡ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಆಸ್ ಎ ಸಿಟಿಜನ್ ಆಫ್ ಇಂಡಿಯಾ ಆಗಿ ನಮಗೆ ಗೊತ್ತಿರಬೇಕಾದ್ರೂ ಕೂಡ ಬಹಳ ಅವಶ್ಯಕತೆ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಒಂದು ನೋಡ್ತಾ ಹೋಗೋಣ. ಆಕ್ಚುಲಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಉಳಿದಂತ ಎರಡು ಒಂದು ಲಾಗಳನ್ನು ಕಾಯ್ದೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಬಂದು ಭಾರತೀಯ ದಂಡ ಸಮಿತಿ ಅಥವಾ
IPC ಇಂಡಿಯನ್ ಪೆನಲ್ ಕೋಡ್ ಆಫ್ ದಿ 1860 ಮಾಡಿರುವಂತದ್ದು. ಆಗ ಇದನ್ನ ಏನ್ ಮಾಡಿದರೆ ಹೆಸರು ಚೇಂಜ್ ಮಾಡ್ಕೊಂಡು ಮಾಡಿದಾರೆ ಹೌದಾ, ಅಂದ್ರೆ ಭಾರತೀಯ ನ್ಯಾಯ ಸಮಿತಿ ಅಂತ. ಮೊದಲೇನಂದ್ರೆ ಅದು ದಂಡ ಅಂತಿತ್ತು, ದಂಡ ಈಗ ಯಾರು ದಂಡಿಸದಿಲ್ಲ, ಈಗ ನಮಗೆ ಜಸ್ಟಿಸ್ ಬೇಕಲ್ವಾ, ಹಾಗಾಗಿ ಭಾರತೀಯ ನ್ಯಾಯ ಸಮಿತಿ 2023 ಅಂತ ಒಂದು ಹೆಸರನ್ನ ಕೂಡ ಚೇಂಜ್ ಮಾಡಿದ್ದಾರೆ. IPC ಇಸ್ ರಿಪ್ಲೇಸ್ ಟು ಏನಾಗಿದೆ, ಸೊ ಭಾರತೀಯ ನ್ಯಾಯ ಸಮಿತಿ ಅಂತ ಆಗಿದೆ, ಗೊತ್ತಿರಬೇಕಾಗುತ್ತೆ. ಓಕೆನಾ. ನೋಡಿ, ಸೊ ಏನು ಇಂಡಿಯನ್ ಪೆನಲ್ ಕೋಡ್ ಇತ್ತಲ್ಲ, ಅದರಲ್ಲಿ ಟೋಟಲ್ ಆಗಿ 576 ಸೆಕ್ಷನ್ಸ್ಗಳಿದ್ವು. ಆದರೆ ಈಗ ಹೊಸದಾಗಿ ಮಂಡನೆ ಮಾಡಿರುವಂತಹ ಅಥವಾ ಆಕ್ಟ್ ಪಾಸ್ ಆಗಿರುವಂತಹ ಈ ಒಂದು ಭಾರತೀಯ ನ್ಯಾಯ ಸಂಹಿತೆ ಆಕ್ಟ್ 2023 ಪ್ರಕಾರ ಅಂದ್ರೆ ಇದರಲ್ಲಿ 356 ಸೆಕ್ಷನ್ಗಳಿರುವಂಥದ್ದು. ಅಂದ್ರೆ ನೋಡಿ, ಅಂದ್ರೆ ಸೆಕ್ಷನ್ಗಳಲ್ಲಿ ಕೂಡ ಸಾಕಷ್ಟು ಒಂದು ಕಡಿಮೆಗೊಳಿಸಿರುವಂಥದ್ದು ಈ ಒಂದು ಭಾರತೀಯ ನ್ಯಾಯ ಸಂಹಿತೆ ಬಿಲ್ 2023ರಲ್ಲಿ. ಓಕೆನಾ. ಅಂದ್ರೆ ಇದರಲ್ಲಿ ಸುಮಾರು 175 ಸೆಕ್ಷನ್ಗಳನ್ನ ಮಾಡಿಫೈ ಮಾಡಿದ್ದಾರೆ, 8 ನ್ಯೂ ಪ್ರೊವಿಷನ್ಗಳನ್ನು ಸೇರಿಸಿದ್ದಾರೆ, ಜೊತೆಗೆ ಸುಮಾರು 22 ಸೆಕ್ಷನ್ಗಳನ್ನ ಈ ಒಂದು ಕಾಯ್ದೆಯಿಂದ ತೆಗೆದುಹಾಕಿದ್ದಾರೆ ಅಥವಾ ರಿಮೂವ್ ಮಾಡಿರುವಂಥದ್ದು, ಗೊತ್ತಿರಬೇಕು ನಮಗೆ. ಓಕೆ. ಹೌದಾ. ಸೊ ಹಾಗಾಗಿ ಏನು ಭಾರತೀಯ ನ್ಯಾಯ ಸಂಹಿತೆ, ಅದೇ ರೀತಿ IPC ಇಂಡಿಯನ್ ಭಾರತೀಯ ದಂಡ ಸಮಿತಿ ಇದೆಯಲ್ಲ, ನೋಡಿ ಇಲ್ಲಿ ಅಂದ್ರೆ ಒಟ್ಟು ಅಧ್ಯಾಯ ತಗೊಂಡಾಗ IPC ಅಲ್ಲಿ 23 ಇತ್ತು, ಈಗ BNS ಅಲ್ಲಿ 20 ಇದೆ. ಅದೇ ರೀತಿ ಒಟ್ಟು ಕಲಂ ಬಂದಾಗ 511 ಕಲಂ ಇದ್ವು IPC ಅಲ್ಲಿ, ಈಗ ಪ್ರೆಸೆಂಟ್ ಆಗಿ 358 ಆಗಿದೆ. ಅದೇ ರೀತಿ ಹೊಸದಾಗಿ ಸೇರಿಸಲಾದ ಕಲಂಗಳ ಸಂಖ್ಯೆ ಬಂದು 20 ಇದೆ. ಅದೇ ರೀತಿ ರದ್ದುಪಡಿಸಿದ ಇದು ಬಂದಾಗ 19 ಇದೆ ನೋಡಿ. ಹೌದಾ. ಸೊ ಹಾಗಾಗಿ ಇವೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ, ಅದ್ರ ಬಗ್ಗೆ ನೋಡ್ತಾ ಡೀಟೇಲ್ ಆಗಿ. ಸೊ ಹಾಗಾಗಿ ಏನು ಈ IPC ಅಲ್ಲಿ ಸುಮಾರು ಇರುವಂತ 20 ಕಲಂಗಳನ್ನ ಏನು ಈ ಭಾರತೀಯ ನ್ಯಾಯ ಸಮಿತಿ ಒಂದು ಕಾಯ್ದೆ ಇದೆಯಲ್ಲ ಅಲ್ಲಿ ಸುಮಾರು ಅಂದ್ರೆ ಅದರಲ್ಲಿಂದ 20 ಕಲಂಗಳನ್ನ ಕೈ ಬಿಟ್ಟಿರುವಂತದ್ದು ನಮಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನೋಡ್ತಾ ಡೀಟೇಲ್ ಆಗಿ. ಸೊ ಫಸ್ಟ್ ನೋಡ್ತಾ ಏನು ಕಲಂ 14 ಇದೆಯಲ್ಲ, ಅದು ಸರಕಾರಿ ನೌಕರರ ಬಗ್ಗೆ ಇತ್ತು, ಇದನ್ನ ಕೈ ಬಿಟ್ಟಿದ್ದಾರೆ. ಅದೇ ರೀತಿ ಕಲಂ 18 ಪ್ರಕಾರ ಭಾರತ ಅಂತ ಇತ್ತು, ಅದ್ರ ಬಗ್ಗೆ ಬಿಟ್ಟಿದ್ದಾರೆ. ಅದೇ ರೀತಿ ಕಲಂ 50 ಅಂತಿತ್ತು, ಅಲ್ಲಿ ಪ್ರಕರಣ ಸೆಕ್ಷನ್ ಅಂತ ಕರೀತಾರೆ, ಅದ್ರ ಬಗ್ಗೆ ಅದನ್ನ ಇದರಲ್ಲಿ ತೆಗೆದುಹಾಕಿದ್ದಾರೆ. ಹಾಗೆ 53O ಮಾಡಿದ್ದಾರೆ, ಅದಂದ್ರೆ ಗಡಿಪಾರು ಉಲ್ಲೇಖದ ಅರ್ಥಾನ್ವಯ ಅಥವಾ ಕನ್ಸ್ಟ್ರಕ್ಷನ್ ಆಫ್ ದಿ ರೆಫರೆನ್ಸ್ ಟು ದ ಟ್ರಾನ್ಸ್ಪೋರ್ಟೇಷನ್ ಅಂತ ಕರೀತಾರೆ, ಅದನ್ನು ಕೂಡ ಬಿಟ್ಟಿದ್ದಾರೆ. ಅದೇ ರೀತಿ ಸೆಕ್ಷನ್ 124 ಕ್ಯಾಪಿಟಲ್ ಎ, ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಹೌದಾ. ಅದನ್ನ ಶೆಡಿಷನ್ ಅಥವಾ ರಾಜದ್ರೋಹ ಅಥವಾ ದೇಶದ್ರೋಹ ಅಂತ ಕರೀತಾರೆ ನೋಡಿ. ಹೌದಾ. ಬ್ರಿಟಿಷರ್ ಅಂದ್ರೆ ಬ್ರಿಟಿಷರ್ ಅಪೋಸಿಟ್ ಆಗಿ ಅಥವಾ ಬ್ರಿಟಿಷ್ ಸರ್ಕಾರದ ಅಪೋಸಿಟ್ ಆಗಿ ಯಾರೇ ಮಾತಾಡಿದ್ರು ಕೂಡ ಅವರನ್ನ ದೇಶದ್ರೋಹಿ ಅಥವಾ ರಾಜದ್ರೋಹಿ ಅಂತ ಕರೀತಿದ್ರು. ಹೌದಾ. ಅದನ್ನ ಆಕ್ಚುಲಿ ಈ ಒಂದು ಏನು ಭಾರತೀಯ ನ್ಯಾಯ ಸಮಿತಿ ಅದನ್ನ ಸೊ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ 124A ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅದು ಮೊದಲು ಸೆಡಿಷನ್ ಅಂತ ಆಗಿತ್ತು, ಇದನ್ನ ಇದರಲ್ಲಿ ತೆಗೆದುಹಾಕಿದ್ದಾರೆ. ಹೌದಾ. ಅದೇ ರೀತಿ 155ನೇ AA ಅಂತ ಬರುತ್ತೆ. ಇದೇನಂದ್ರೆ ನೋಡಿ, ಯಾವುದೇ ಮೆರವಣಿಗೆ ಇಲ್ಲಿ ಅಂತಂದ್ರೆ ತಿಳಿದು ಅಥವಾ ತಿಳಿಯದೇನಂತಂದ್ರೆ ಯಾವ್ದಾದ್ರು ಕೂಡ ಆಯುಧಗಳನ್ನ, ಫಾರ್ ಎಕ್ಸಾಂಪಲ್ ಚಾಕು ಆಗಿರ್ಬೋದು, ಗನ್ ಆಗಿರ್ಬೋದು, ಅಥವಾ ಆಯುಧ ಸಹಿತವಾದ ಗುಂಪನ್ನ ಕವಾಯತ್ ಆಗಿರ್ಬೋದು, ಹೌದಾ, ಆ ತರಬೇತಿಯನ್ನು ಸಂಘಟಿಸೋದಾಗಿರ್ಬೋದು, ಅದನ್ನ ಕೂಡ ಆಕ್ಚುಲಿ ಇದರಲ್ಲಿ ಇತ್ತು, ಅದು ಮೊದಲಿತ್ತು, ಇದನ್ನ ತೆಗೆದುಹಾಕಿದ್ದಾರೆ. ಅದೇ ರೀತಿ 236ನೇ ಕಲಂ ಪ್ರಕಾರ ಅಂದ್ರೆ ಆಕ್ಚುಲಿ ಕೋಟಾ ನಾಣ್ಯ ಅಂತ, ನಾವು ಫೇಕ್ ಕರೆನ್ಸಿ ಅಂತ ಏನ್ ಕರಿತೀವಿ, ಹೌದಾ. ಸೊ ಅದ್ರ ಬಗ್ಗೆ ಕೂಡ ಆಕ್ಚುಲಿ ಕೌಂಟರ್ಫಿಟಿಂಗ್ ಕರೆನ್ಸಿ ಅಂತ ಕರಿತೀವಿ, ಅದನ್ನು ಕೂಡ ಆಕ್ಚುಲಿ ಇದರಿಂದ ತೆಗೆದುಹಾಕಿರುವಂಥದ್ದು. ಸೊ ಹಾಗೆ 237ನೇ ಕಲಂ ಪ್ರಕಾರ ಏನಾಗ್ತದೆ ನೋಡಿ, ಈ ಕೋಟಾ ನಾಣ್ಯದ ಆಮದು ಮತ್ತು ರಫ್ತು ಅಂತ ಕರೀತಾರೆ, ಅಂದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಫ್ ದ ಕೌಂಟರ್ಫೇಟ್ ಕರೆನ್ಸಿ ಅಂತ ಕರೀತಾರೆ, ಅದನ್ನು ಕೂಡ ಆಕ್ಚುಲಿ 270 ಇತ್ತು, ಅದನ್ನು ಕೂಡ ಈ ಒಂದು ವರ್ಷದಲ್ಲಿ ತೆಗೆದುಹಾಕಿರುವಂಥದ್ದು, IPC ಇಂದ ತೆಗೆದುಹಾಕಿರುವಂಥದ್ದು. ಅದೇ ರೀತಿ 238ನೇ ಕಲಂ ಪ್ರಕಾರ ಸೊ ಭಾರತ ನಾಣ್ಯದ ಆಮದು ಮತ್ತು ರಫ್ತು ಅಂತ ಕರೀತಾರೆ, ಅದಾಗಿರ್ಬೋದು. ಅದೇ ರೀತಿ 264ನೇ ಕಲಂ ಪ್ರಕಾರ ಏನು ಈ ಫ್ರೂಡುಲೆಂಟ್ ಯೂಸ್ ಆಫ್ ದಿ ಫಾಲ್ಸ್ ರಿಕ್ವೈರ್ಮೆಂಟ್ ಆಫ್ ದಿ ವೇಟಿಂಗ್ ಅಂತ ಕರೀತಾರೆ, ಅಂದ್ರೆ ಏನೋ ತೂಕ ಮಾಡಬೇಕಾದ್ರೆ ಉಪಕರಣಗಳನ್ನ ಅಂದ್ರೆ ಅಲ್ಲಿ ಯಾವ್ದು ಮೋಸ ಮಾಡೋದಿದೆಯಲ್ಲ ಅದ್ರ ಬಗ್ಗೆ ಇದೆ. ಅದೇ ರೀತಿ 265 ಪ್ರಕಾರ ಇಲ್ಲಿ ಕೂಡ ಅಗೇನ್ ಫ್ರಾಡ್ಯುಲೆಂಟ್ ಯೂಸ್ ಆಫ್ ದಿ ಫಾಲ್ಸ್ ಈಕ್ವಲೆಂಟ್ ವೇಟ್ ಮೆಜರ್ಸ್ ಅಲ್ಲಿ ಇದೆ. ಅದೇ ರೀತಿ ಆರ್ಟಿಕಲ್ 266 ಪ್ರಕಾರ ಇಲ್ಲಿ ಅಂತಂದ್ರೆ ಬೀಯಿಂಗ್ ಇನ್ ಪೊಸಿಷನ್ ಆಫ್ ದಿ ಫಾಲ್ಸ್ ವೇಟ್, ಅಂದ್ರೆ ತಪ್ಪಾಗಿ ತೂಕ ಏನಾದ್ರೂ ಮಿಸ್ಯೂಸ್ ಆಗಿ ತೂಕ ಮಾಡುವಂತಾಗಿದೆ. ಅದೇ ರೀತಿ 267 ಪ್ರಕಾರ ಮೇಕಿಂಗ್ ಆರ್ ಸೆಲ್ಲಿಂಗ್ ಆಫ್ ದ ಫಾಲ್ಸ್ ವೇಟ್ ಆರ್ ಮೆಜರ್ಸ್, ಅಂದ್ರೆ ಅಲ್ಲಿ ಏನಂದ್ರೆ ಯಾವ್ದಾದ್ರು ಫೇಕ್ ಆಗಿ ಮಾರುವಂಥದ್ದು ಇವೆಲ್ಲ ಕೂಡ. ಅದೇ ರೀತಿ 309 ಕಲಂ ಪ್ರಕಾರ ಆತ್ಮಹತ್ಯೆ ಪ್ರಯತ್ನ, ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಇದೆಯಲ್ಲ, ಅದು IPC ಅಲ್ಲಿ ಒಂದು ಅಪರಾಧ ಅಂತಿತ್ತು, ಅದನ್ನ ತೆಗೆದುಹಾಕಿದ್ದಾರೆ. ಅದೇ ರೀತಿ 310 ಪ್ರಕಾರ ಕಳ್ಳತನ, ತಗ್ ಅಂತ ಕರಿತೀವಿ, ಅದು ಕೂಡ ತೆಗೆದುಹಾಕಿದ್ದಾರೆ. ಸೊ ಹಾಗೆ 311ನೇ ವಿಧಿ ಕಲಂ ಪ್ರಕಾರ ದಂಡನೆ ಪನಿಷ್ಮೆಂಟ್ ಇತ್ತಲ್ಲ, ಅದು ಕೂಡ ತೆಗೆದುಹಾಕಿದ್ದಾರೆ. ಅದೇ ರೀತಿ ಸೆಕ್ಷನ್ 377 ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ನೋಡಿ, ಇದನ್ನ ಅನೈಸರ್ಗಿಕ ಅಪರಾಧಗಳಂತ ಕರೀತಾರೆ, ಅಂದ್ರೆ ಅನ್ಯಾಚುರಲ್ ಅಫೆನ್ಸಸ್ ಅಂತ ಕರೀತಾರೆ. ಆಕ್ಚುಲಿ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇದನ್ನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಘೋಷಣೆ ಮಾಡಿದೆ, ಗೊತ್ತಿಲ್ಲ, ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 377 ಆಫ್ IPC ಇದೆಯಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡಿದೆ, ಇದನ್ನ ಅಸಂವಿಧಾನಿಕ ಅಂತ. ಹಾಗಾಗಿ ನ್ಯಾಚುರಲ್ ಅನೈಸರ್ಗಿಕ ಅಪರಾಧಗಳು ಅಂತ ಕರಿತೀವಿ. ವಿಶೇಷವಾಗಿ LGBT ಕಮ್ಯುನಿಟಿ ಬರುತ್ತಲ್ಲ ಅವ್ರಿಗೆ, ಸೊ ಅವ್ರು ಎಂಜಾಯ್ ಮಾಡ್ಕೊಳ್ಳೋಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ ಅಂತ ಹೇಳಿ. ಮೊದಲೆಲ್ಲ ಅಪರಾಧ ಇತ್ತು, ಈಗ ಪ್ರೆಸೆಂಟ್ ಆಗಿ ಅಪರಾಧ ಅಲ್ಲ ಅಂತ ಹೇಳಿದ್ರು, ಬಟ್ ಅದನ್ನ ಇದನ್ನು ತೆಗೆದುಹಾಕಿದ್ದಾರೆ, ಹೌದಾ. ಅದೇ ರೀತಿ ಸೆಕ್ಷನ್ ಕಲಂ 144 ಇದೆಲ್ಲ, ಇದು ರಾತ್ರಿಯಲ್ಲಿ ಹೊಂಚು ಹಾಕಿ
ಮನಿ ಅತಿಕ್ರಮಣ ಅಂದ್ರೆ ಲರ್ಕಿಂಗ್ ಹೌಸ್ ಆಫ್ ದ ಟ್ರೆಸ್ಪಾಸ್ ಬೈ ನೈಟ್ ಅಂತ ಕರೀತಾರೆ, ಮನೆಯಲ್ಲಿ ಕಳ್ಳತನ ಮಾಡುವಂಥದ್ದಾಗಿದೆ. ಅದೇ ರೀತಿ 446 ಪ್ರಕಾರ ರಾತ್ರಿಯಲ್ಲಿ ಮನೆ ಕನ್ನ ಹಾಕೋದು, ಹೌಸ್ ಬ್ರೇಕಿಂಗ್ ಬೈ ದಿ ನೈಟ್ ಅಂತ ಕರೀತಾರೆ. ಅದೇ ರೀತಿ ಸೆಕ್ಷನ್ 497 ಇದನ್ನು ವ್ಯಭಿಚಾರಿ ಅಥವಾ ಅಡಲ್ಟರ್ ಅಂತ ಕರೀತಾರೆ. ಇದು ಕೂಡ ಸುಪ್ರೀಂ ಕೋರ್ಟ್ ಆಫ್ ಇದನ್ನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಘೋಷಣೆ ಮಾಡಿತ್ತು, ಗೊತ್ತಿರ್ಬೇಕು ನಿಮಗೆ, ಹೌದಾ. ಸೊ ಹಾಗಾಗಿ 20 ಕಲಂಗಳನ್ನ ಏನ್ ಮಾಡಿದ್ರೆ IPC ಇಂದ ತೆಗೆದಾಕಿದ್ದಾರೆ. ಅಂದ್ರೆ ಪ್ರೆಸೆಂಟ್ ಆಗಿರುವಂತ ಏನ್ BNS ಭಾರತೀಯ ನಾಗರಿಕ ಸಮಿತಿ ಇದೆಲ್ಲ ಇವುಗಳು ಸೇರಿಲ್ಲ ಅಂತ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆ, ಯಾ. ಸೊ ಹಾಗಾದ್ರೆ ಏನು ಭಾರತೀಯ ನ್ಯಾಯ ಸಮಿತಿ 2023 ಏನ್ ಮಾಡಿದ್ರೆ ಈ ಒಂದು ಏನು ಕಾಯ್ದೆ ಇದೆಯಲ್ಲ ಅದಕ್ಕೆ ಹೊಸದಾಗಿ 19 ಕಲಂಗಳನ್ನ ಅಥವಾ 19 ಸೆಕ್ಷನ್ಗಳನ್ನ ಸೇರಿಸುವಂಥದ್ದನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾ. ಸೊ ಫಸ್ಟ್ ನೋಡಿ, ಕಲಂ 2 ಕ್ಲಾಸ್ 3 ಪ್ರಕಾರ ಮಗು ಅನ್ನೋದನ್ನ ಕೂಡ ಇದರಲ್ಲಿ ಸೇರಿಸಿರುವಂತದ್ದು. ಅದೇ ರೀತಿ ಕಲಂ 48 ಪ್ರಕಾರ ಭಾರತದಲ್ಲಿ ಅಪರಾಧಕ್ಕಾಗಿ ಭಾರತ ಹೊರಗಡೆ ಕುಮ್ಮಕ್ಕು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿ, ಖಾಲಿಸ್ತಾನ್ ಮೂವ್ಮೆಂಟ್ ಅಂತ ಕೇಳಿರ್ತೀವಿ ಎಲ್ಲ ಕೂಡ, ಹೌದಾ. ಖಾಲಿಸ್ತಾನ್ ಮೂವ್ಮೆಂಟ್ ಅಂತ ಕೇಳಿದ್ದಾರೆ, ಖಾಲಿಸ್ತಾನ್ ಚಳವಳಿ ಅಥವಾ ಮೂವ್ಮೆಂಟ್ ಅಂತ ಕರೀತಾರೆ. ಏನಿದೆ ಅಂದ್ರೆ ನೋಡಿ, ಆಕ್ಚುಲಿ ಏನು ಕೆಲವೊಂದು ಕಮ್ಯುನಿಟಿ ಏನ್ ಮಾಡ್ತಾರೆ ಅಂದ್ರೆ ಈ ಸಿಖ್ ಕಮ್ಯುನಿಟಿ ಏನಂತಂದ್ರೆ ನಮಗೆ ಪ್ರತ್ಯೇಕವಾದಂತ ಖಾಲಿಸ್ತಾನ್ ಅಂತ ರಾಜ್ಯ ಬೇಕಂತ ಏನ್ ಮಾಡ್ತಾರೆ. ಸೊ ಸುಮಾರು ಮೆಕ್ಸಿಕೋ ಬೇರೆ ಅಮೆರಿಕನ್ ಕಂಟ್ರಿಗಳು ಇದ್ಕೊಂಡು ಏನ್ ಮಾಡ್ತಾರೆ, ಅವರು ಒಂದು ಕುಮ್ಮಕ್ಕನ್ನ ಕೊಡ್ತಿದ್ದಾರೆ ನಮಗೆ ಸಪರೇಟ್ ಮಾಡ್ಬೇಕಂತೇಳಿ, ಹೌದಾ. ಸೊ ಅದನ್ನ ಆರ್ಟಿಕಲ್ 48 ಕಲಂ 48 ಇದು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕಲಂ 69 ಪ್ರಕಾರ ಉದ್ಯೋಗದ ಅಥವಾ ಇನ್ನಿತರ ಆಮಿಷ ಒಡ್ಡಿನಂತಂದ್ರೆ ಅವರು ಜೊತೆಗೆ ಸೆಕ್ಸುವಲ್ ಅಂದ್ರೆ ಇಂಟರ್ ಕೋರ್ಸ್ ಮಾಡೋದು, ಲೈಂಗಿಕ ಸಂಭೋಗ ಇದೆಯಲ್ಲ ಅದು ಕೂಡ ಒಂದು ಕ್ರೈಮ್ ಆಗುತ್ತೆ ಈ ಒಂದು ಹೊಸದರಲ್ಲಿ, ಅದು ಕಲಂ 69 ಅಲ್ಲಿ. ಅದೇ ರೀತಿ ಸೆಕ್ಷನ್ 95 ಪ್ರಕಾರ ಅಪರಾಧವನ್ನು ಮಾಡಲು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಯನ್ನ ಉದ್ಯೋಗಕ್ಕೆ ನೇಮಿಸಿಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಭಿಕ್ಷಾಟನೆ ಆಗಿರ್ಬೋದು, ಯಾವುದೋ ಮರ್ಡರ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಂದ್ರೆ ಯಾರೆಲ್ಲ ಅಂದ್ರೆ ಬಿಲೋ 18 ಇಯರ್ಸ್ ವ್ಯಕ್ತಿಗಳನ್ನ ಬಳಸ್ಕೊಂಡು ಅಪರಾಧ ಮಾಡೋದಿದೆಯಲ್ಲ ಅದು ಕೂಡ ಹೊಸದಾಗಿ ಸೇರಿಸಿದ್ದಾರೆ ಕಲಂ 95 ಪ್ರಕಾರ. ಹಾಗೆ ಸೊ ಕಲಂ 103 ಕ್ಲಾಸ್ 2 ಇದು ಗುಂಪು ಹತ್ಯೆ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ದೇರ್ ಇಸ್ ಅ ವೆರಿ ಮೊಬ್ ಲಾಂಚಿಂಗ್ ಅಂತ ಕರೀತಾರೆ, ಹೌದಾ. ಮೊಬ್ ಲಿಂಚಿಂಗ್ ಅಂತ ಕರೀತಾರೆ, ಸರ್ ನಾಟ್ ಲಾಂಚಿಂಗ್, ಮೊಬ್ ಲಿಂಚಿಂಗ್ ಅಂತ ಕರೀತಾರೆ. ಅಂದ್ರೆ ಗುಂಪುಗಾರಿಕೆಯಿಂದ ಯಾವುದೋ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಅವರ ಕೊಲೆ ಮಾಡುವಂಥದ್ದು ಅಥವಾ ಹಲ್ಲೆ ಮಾಡುವಂಥದ್ದು ಅದನ್ನ ಮೊಬ್ ಲಿಂಚಿಂಗ್ ಅಥವಾ ಗುಂಪು ಹತ್ಯೆ ಅಂತ ಕರೀತಾರೆ. ಅದನ್ನ ಸೊ 103 ಕ್ಲಾಸ್ 2 ಅಲ್ಲಿ ಇದರಲ್ಲಿ ಹೊಸದಾಗಿ ಸೇರಿಸಿರುವಂಥದ್ದು. ಸೊ ಹಾಗೆ 106 ಕ್ಲಾಸ್ 2 ಅಲ್ಲಿ ಸೆಕ್ಷನ್ ಪ್ರಕಾರ ನಿರ್ಲಕ್ಷ್ಯದಿಂದ ಮರಣ ಉಂಟು ಮಾಡೋದು. ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಇರುತ್ತೆ, ಯಾವುದೋ ಒಂದು ಇಂಡಸ್ಟ್ರಿ ಇರುತ್ತೆ, ಅವ್ರೇನಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಮೆಜರ್ಸ್ ತೊಳಂಗಿಲ್ಲ, ಅವಾಗ ಏನಾಗುತ್ತೆ ನಿರ್ಲಕ್ಷ್ಯದಿಂದ ಮೇ ಬಿ ಯಾವುದೋ ಗೋಡೆ ಬಿದ್ದಾಗಿರ್ಬೋದು, ಯಾವುದೋ ವೆಹಿಕಲ್ ಇದರ ಮುಂದಾಗಿರ್ಬೋದು ಡೆತ್ ಆಗುತ್ತಲ್ಲ, ಅದನ್ನ ನಾವು ನಿರ್ಲಕ್ಷ್ಯದಿಂದ ಮರಣ ಉಂಟಾಗುತ್ತಲ್ಲ ಅದು ಕೂಡ ಒಂದು ಅಫೆನ್ಸ್ ಅಂತ ಮಾಡ್ತಾರೆ 106 ಕ್ಲಾಸ್ 2 ಅಲ್ಲಿ ಈ ಒಂದು BNS ಅಲ್ಲಿ. ಅದೇ ರೀತಿ ಸೆಕ್ಷನ್ 111 ಇದೆಯಲ್ಲ ಇದು ಸಂಘಟಿತ ಅಪರಾಧಗಳು ಅಥವಾ ಏನಂತ ಕರಿತೀವಿ ನಾವು ಗ್ರೂಪ್ ಕ್ರಿಮಿನಲ್ಸ್ ಅಂತ ಕರೀತಾರೆ, ಹೌದಾ. ಅದೇ ರೀತಿ ಸೊ ಕಲಂ 112 ಪ್ರಕಾರ ಲಘು ಸಂಘಟಿತ ಅಪರಾಧಗಳನ್ನು ಕರೀತಾರೆ. ಅದೇ ರೀತಿ ಕಲಂ 113 ಪ್ರಕಾರ ಭಯೋತ್ಪಾದನೆ ಅಥವಾ ಟೆರರಿಸಂ ಅಂತ ಕರೀತಾರೆ. ಸೊ ಇವುಗಳನ್ನ ಹೊಸದಾಗಿ ಸೇರಿಸಿರುವಂಥದ್ದು. ಸೊ ಹಾಗೆ 117 ಕ್ಲಾಸ್ 3 ಸಬ್ ಕ್ಲಾಸ್ 4 ಅಲ್ಲಿ ಸ್ವ ಇಚ್ಛೆಯಿಂದ ತೀವ್ರ ಗಾಯನ ಉಂಟು ಮಾಡೋದು ಅಂತ ಕರಿತೀವಿ, ಅದು ಕೂಡ ಒಂದು ಅಪರಾಧ ಅಂತ ಹೇಳ್ತೀವಿ ಅದರಲ್ಲಿ ಹೊಸದಾಗಿ. ಜೊತೆಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ, ಕಲಂ 152 ಹೌದಾ, ನಾಗ್ಲೇ ಹೇಳಿದ್ವಿ 124 IPC ಸೆಕ್ಷನ್ ಕ್ಯಾಪಿಟಲ್ ಇದೆಯಲ್ಲ ಇದೇನ್ ಹೇಳುತ್ತೆ, ಸೊ ಸೆಡಿಷನ್ ಅಂತ ಓದಿದೀವಿ, ಹೌದಾ. ಅದನ್ನ ಏನ್ ಮಾಡಿದ್ದಾರೆ IPC ಇಂದ ತೆಗೆದಾಕಿದ್ದಾರೆ. ಈಗ ಏನ್ ಮಾಡಿದಾರೆ ಅದನ್ನ ಹೊಸದಾಗಿ ಸೇರಿಸಿದ್ದಾರೆ, ಅದು ಸೆಕ್ಷನ್ 152 ಅದನ್ನ ದೇಶದ್ರೋಹ ಅಂತ ಕರೀತೀವಿ ಅಥವಾ ಸೆಡಿಷನ್ ಅಂತ ಕರೀತಾರೆ. ಅಂದ್ರೆ ಅದರ ಡೆಫಿನಿಷನ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನೋಡಿ, ಭಾರತ ಸಾರ್ವಭೌಮತ್ವದ ಏಕತೆಗೆ ಅಥವಾ ಸಮಗ್ರತೆಗೆ ಅಪಾಯನುಂಟು ಮಾಡುವಂತಹ ಕೃತ್ಯಗಳಿದೆಯಲ್ಲ ಅದನ್ನ ನಾವು ದೇಶದ್ರೋಹ ಕಾನೂನು ಅಂತ ಅಥವಾ ಕೃತ್ಯ ಅಂತ ಕರೀತಾರೆ. ಅದು ಸೆಕ್ಷನ್ 152 ಆಫ್ ದಿ ಭಾರತೀಯ ನ್ಯಾಯ ಸಂಹಿತೆ. ಮೊದಲೇನಾಗಿತ್ತು ಅದು 124 ಕ್ಯಾಪಿಟಲ್ A ಆಫ್ IPC ಅದನ್ನ ಸೆಡಿಷನ್ ಅಂತಿತ್ತು, ಬಟ್ ಡೆಫಿನಿಷನ್ ಚೇಂಜ್ ಮಾಡ್ಕೊಂಡು ಅದನ್ನ ಬೇರೆ ಒಂದು ಕಲಂ ಅಲ್ಲಿ ಅಥವಾ ಬೇರೆ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. 124 ರಿಪ್ಲೇಸ್ ಟು 152 ಅಂತ ಕರೀತಾರೆ. ಇಲ್ಲಿ ಅದನ್ನ ದೇಶದ್ರೋಹ ಅಂತ ಕರಿತೀವಿ ನಾವು, ಓಕೆ, ಗೊತ್ತಿರ್ಬೇಕು ನಮಗೆ. ಅದೇ ರೀತಿ ಸೊ 195 ಕ್ಲಾಸ್ 2 ಪ್ರಕಾರ ದೊಂಬಿ ಇತ್ಯಾದಿಯನ್ನ ದಮನ ಮಾಡುತ್ತಿರುವ ಲೋಕ ನೌಕರನ ಮೇಲೆ ಆಕ್ರಮಣ ಮಾಡುವಂಥದ್ದು ಅದನ್ನ ಕೂಡ ಒಂದು ಕೃತ್ಯ ಅಂತ ಹೇಳ್ತಾರೆ. ಜೊತೆಗೆ ಕಲಂ ಸೆಕ್ಷನ್ 197 ಕ್ಲಾಸ್ T ಸಬ್ ಕ್ಲಾಸ್ T ಪ್ರಕಾರ ರಾಷ್ಟ್ರೀಯ ಭದ್ರತೆಗೆ ಅಥವಾ ನ್ಯಾಷನಲ್ ಸೆಕ್ಯೂರಿಟಿಗೆ ಏನಾದರೂ ಕೂಡ ಅಪಾಯ ಉಂಟು ಮಾಡುವಂತ ಸುಳ್ಳು ಮಾಹಿತಿಯನ್ನು ಅಥವಾ ಫೇಕ್ ನ್ಯೂಸ್ ಅನ್ನ ಹಬ್ಬಿದ್ರೆ ಅಥವಾ ತಯಾರಿಸಿದ್ರೆ ಪ್ರಕಟಿಸಿದ್ರೆ ಅದು ಕೂಡ ಒಂದು ಏನಂತ ಕರಿತೀವಿ ಅಂದ್ರೆ ಸೊ ಕಲಂ 197 ಕ್ಲಾಸ್ 1 ಸಬ್ ಕ್ಲಾಸ್ T ಅಲ್ಲಿ ಅವರಿಗೆ ಪನಿಷ್ ಮಾಡಕ್ಕೆ ಇದರಲ್ಲಿ ಸೇರಿಸಿರುವಂಥದ್ದು. ಜೊತೆಗೆ ನೋಡಿ ಸೆಕ್ಷನ್ 226 ಪ್ರಕಾರ ಕಾನೂನುಬದ್ಧ ಅಧಿಕಾರಿಯನ್ನ ಬಲಪಡಿಸಲು ಅಥವಾ ನಿರ್ಬಂಧಿಸಲು ಆತ್ಮಹತ್ಯೆಗೆ ಪ್ರಯತ್ನಿಸುವುದು. ಅದೇ ರೀತಿ
ಸೆಕ್ಷನ್ 304 ಪ್ರಕಾರ ಕಸಿದುಕೊಳ್ಳುವಿಕೆ ಇದೆಯಲ್ಲ ಅದು ಕೂಡ ಒಂದೇನಂತಾರೆ ನಾವು ಫಾರ್ ಎಕ್ಸಾಂಪಲ್ ಈಗ ಏನಂತಾರೆ ಕಳ್ತನ ಮಾಡೋದಕ್ಕೆ ಕಸ್ಕೊಂಡು ಹೋಗೋದಿರ್ಬೋದು. ಅದೇ ರೀತಿ ಸೊ 305ನೇ ಒಂದು ಕಾಲಂ ಪ್ರಕಾರ ವಾಸದ ಮನೆ ಅಂದ್ರೆ ನೀವು ಬಾಡಿಗೆ ಇರುವಂತಹ ವಾಸದ ಮನೆಯಲ್ಲೇ ಕಳ್ಳತನ ಮಾಡಿದರೆ. ಅದೇ ರೀತಿ 124 ಕ್ಲಾಸ್ 3 ಅಲ್ಲಿ ಬರುವಂಥದ್ದು ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರಕ್ಕೆ ನಷ್ಟವನ್ನ ಉಂಟು ಮಾಡೋದು ಅಂದ್ರೆ ಲಾಸ್ ಆಫ್ ದ ಪಬ್ಲಿಕ್ ಪ್ರಾಪರ್ಟಿ ಅಂತ ಕರಿತೀವಲ್ಲ ಅದನ್ನ ಸೊ ನಮಗೆ ಇದರಲ್ಲಿ ಬರ್ತಾ ಹೋಗುತ್ತೆ ಫಂಡಮೆಂಟಲ್ ಡ್ಯೂಟಿ ನೋಡ್ತಾ ಇರ್ತೀವಿ ಹೌದಾ. ಅದೇ ರೀತಿ ಸೊ ಕಲಂ 324 ಕ್ಲಾಸ್ 3 ಸಬ್ ಕ್ಲಾಸ್ 4 ಟು 38 ಇದೆಯಲ್ಲ ಅದರವರೆಗೆ ಮೇರೆಗೆ ದಂಡನೀಯವಾದ ಸುಳ್ಳು ಸ್ಪಷ್ಟನೆ ಮಾಡೋ ಉದ್ದೇಶದಿಂದ ಏನಾದ್ರು ಕೂಡ ಕೋಟ ಅಂದ್ರೆ ಏನಂತೀವಿ ಫೇಕ್ ಸೀಲ್ಗಳೆಲ್ಲ ಮಾಡ್ತಾರಲ್ಲ ಗೊತ್ತಾ, ಫೋರ್ಜರಿ ಅಂತ ಕರಿತೀವಿ. ಫೋರ್ಜರಿ ಸಿಗ್ನೇಚರ್ ಆಗಿರ್ಬೋದು, ಫೋರ್ಜರಿ ಒಂದು ಸೀಲ್ಗಳಾಗಿರ್ಬೋದು, ಅಲ್ಲಿ ಏನಾದ್ರು ಈ ತರ ಮಾಡಿದ್ರೆ ಅವ್ರಿಗೆ ಅದನ್ನು ನಿರ್ಮಿಸೋದಾಗಿರ್ಬೋದು ಅಥವಾ ಇಟ್ಕೊಂಡ್ರು ಕೂಡ ಅದನ್ನ ಅಫೆನ್ಸ್ ಅಂತ ಕರಿತಾ ಹೋಗ್ತಾರೆ. ಓಕೆ. ಅದೇ ರೀತಿ ಸೊ 358ನೇ ಸೆಕ್ಷನ್ ಪ್ರಕಾರ ನಿರಸನ ಅಥವಾ ಮತ್ತು ಉಳಿಸುವಿಕೆದೆಯಲ್ಲ ಅದು ಕೂಡ ಆಕ್ಚುಲಿ ನಮಗೆ ಕ್ರೈಮ್ ಅಂತ ಇದರಲ್ಲಿ ಹೊಸದಾಗಿ ಸೇರಿಸಿರುವಂಥದ್ದು. ಸೊ ಹಾಗೆ ನೋಡಿ ವಾಕ್ಯಗಳು ಆಗಲೇ ನೋಡಿದ್ರು ಮಗು ಅಂತ ಕೊಟ್ಟಿದ್ರು ಹೌದಾ. ಮಗು ಅಂತ ತಕ್ಷಣ ಗೊತ್ತಾಗಲ್ಲ ನಮಗೆ, ಇಲ್ಲಿ ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ ಹೌದಾ. ನೋಡಿ ಸೊ ಸೆಕ್ಷನ್ 2 ಆಫ್ ಕ್ಲಾಸ್ 3 ಅಂತಿದೆಯಲ್ಲ 2 ಕ್ಲಾಸ್ 3 ಇದೆ ಏನಂತಂದ್ರೆ ಶಿಶು ಮಗು ಅಥವಾ ಚೈಲ್ಡ್ ಅಂತ ಕರಿತೀವಿ. ಇದಕ್ಕೇನಂದ್ರೆ ನೋಡಿ ಈಗ ನಮಗೆ ಕಾನೂನಲ್ಲಿ ಅಥವಾ ಈ ಒಂದು ಲಾ ಅಲ್ಲಿ ಮಗು ಅಂದ ತಕ್ಷಣ ಅದು ಏನಂದ್ರೆ 18 ವರ್ಷಕ್ಕಿಂತ ಒಳಗಿನ ಯಾವುದೇ ವ್ಯಕ್ತಿಯನ್ನ ಮಗು ಅಂತ ಆಕ್ಚುಲಿ ಈ ಒಂದು ಕಾನೂನಲ್ಲಿ ನಮಗೆ ಗೊತ್ತಾಗುತ್ತೆ, ವ್ಯಾಖ್ಯೆ ಕೊಟ್ಟಿದ್ದಾರೆ ಹೌದಾ. ಮಗು ಅಂದ ತಕ್ಷಣ ಬಿಲೋ ಆಫ್ 18 ಇಯರ್ಸ್ ಇರುವಂತಹ ವ್ಯಕ್ತಿ ಇದೆಯಲ್ಲ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದನ್ನ ಮಗು ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಅದಕ್ಕೆ ನಮಗೆ ಗೊತ್ತಿರುವಂತೆ ಜುವೆನಲ್ ಜಸ್ಟಿಸ್ ಬೋರ್ಡ್ ಅಂತ ಇದೆ, ಅದರ ಪ್ರಕಾರ ಅವರಿಗೆ ಒಂದು ಆಕ್ಷನ್ ತಗೋತಾ ಹೋಗ್ತಾರೆ. ಅದೇ ರೀತಿ ನೋಡಿ ಕಲಂ 2 ಆಫ್ ಕ್ಲಾಸ್ ಟಿ ಪ್ರಕಾರ ಇಲ್ಲಿ ವಿದ್ಯುನ್ಮಾನ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ, ಡಿಜಿಟಲ್ ರೆಕಾರ್ಡ್ಸ್ಗಳ ಒಳಗೊಂಡಂತೆ ಎಲ್ಲ ದಾಖಲಾತಿಗಳ ಮುಖಾಂತರ ಆಕ್ಚುಲಿ ಅಂದ್ರೆ ಏನ್ ಕ್ರೈಮ್ ಆದಾಗ ಅವುಗಳನ್ನ ಇಟ್ಕೊಳ್ಳೋಕೆ ಕಲಂ 2 ಕ್ಲಾಸ್ 8 ಅಲ್ಲಿ ಮಾಡಿರುವಂಥದ್ದು. ಅದೇ ರೀತಿ ಕಲಂ 2 ಕ್ಲಾಸ್ 10 ಅಲ್ಲಿ ಲಿಂಗ ಅಥವಾ ಜೆಂಡರ್ ಅಂತ ಕರೀತಾರೆ. ನೋಡಿ ಮೊದಲ ಪ್ರಕಾರ ಅಂದ್ರೆ ಬರೀ ಪುರುಷ ಮತ್ತೆ ಮಹಿಳೆ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಮಾತ್ರ ಇತ್ತು. ಈಗ ರೈತಾಗಿದ್ರಾಗೆ ತೃತೀಯ ಅಂದ್ರೆ ಥರ್ಡ್ ಜೆಂಡರ್ ಕೂಡ ಒಳಗೊಂಡಿರ್ತದೆ. ಕ್ರೈಮ್ ಮಾಡೋರು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಅದು ಟ್ರಾನ್ಸ್ಜೆಂಡರ್ ಅಂತ ಅದು ಥರ್ಡ್ ಜೆಂಡರ್ ಆಗಿರ್ಬೋದು, ಅವರು ಕೂಡ ಇದರಲ್ಲಿ ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ಸೊ ಕಲಂ 2 ಕ್ಲಾಸ್ 21 ಅಲ್ಲಿ ಚರಾಸ್ತಿ ಅಥವಾ ಭೂಮಿಗೆ ಅಂಟಿಕೊಂಡಿರದ ಎಲ್ಲವೂ ಈಗ ನೋಡಿ ಅಂದ್ರೆ ಮೊದಲೆಲ್ಲ ಏನಂತಂದ್ರೆ ಆಕ್ಚುಲಿ ನಮಗೆ ಆಸ್ತಿ ಅಂದ ತಕ್ಷಣ ಅದೇದೋ ಲ್ಯಾಂಡ್ ಆಗಿರ್ಬೋದು ಅಂತ ಅನ್ಕೊಂಡಿದ್ವಿ. ಈಗಲ್ಲ ಈವನ್ ಕಂಪ್ಯೂಟರ್ ಇಂಟರ್ನೆಟ್ ಬಳಕೆಯಲ್ಲಿ ಆನ್ಲೈನ್ ವ್ಯವಹಾರಕ್ಕೆ ಒಳಪಡುವಂತಹ ಹಣ ಆಸ್ತಿ ಕೂಡ ಇದರಲ್ಲಿ ಪನಿಷಬಲ್ ಅಫೆನ್ಸ್ ಆಗುತ್ತೆ, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಕಲಂ 3ನ ಕೆಲವೊಂದು ಸಾಮಾನ್ಯ ವಿವರ ನೋಡ್ತಾ ಹೋದ್ರೆ 3 ಕ್ಲಾಸ್ 5 ಏನಿರುತ್ತೆ ನೋಡಿ, ಹಲವು ವ್ಯಕ್ತಿಗಳ ಉದ್ದೇಶ ಒಂದೇ ಆಗಿದ್ದು ಅದರ ಈಡೇರಿಕೆಗೆ ಎಲ್ಲರೂ ತೊಡಗಿದರೆ ಅದರ ಪ್ರತಿ ಅದರ ಹೊಣೆಯ ಪ್ರತಿಯೊಬ್ಬರು ಕೂಡ ಮೇಲೆ ಇರುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಮೊದಲೆಲ್ಲ ಅದು IPC 34 ಪ್ರಕಾರ ಇತ್ತು ನೋಡಿ. ಅಂದ್ರೆ ಈಗ ಯಾವುದೇ ಒಂದು ಏನಾದ್ರೂ ಕೂಡ ಇಂಟೆನ್ಷನ್ ಸೇಮ್ ಇದ್ಕೊಂಡು ಬೇರೆ ಬೇರೆ ಆಕ್ಟಿವಿಟಿ ಮಾಡಿದ್ರೆ ಅವರೆಲ್ಲರೂ ಕೂಡ ಒಂದೇ ಪನಿಷ್ಮೆಂಟ್ ಅನ್ನು ತಗೊಳ್ಳೋಕೆ ಇದರಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ ಹೌದಾ. ನೆಕ್ಸ್ಟ್ ಕಲಂ 4 ಏನ್ ಹೇಳ್ತಿದೆ ನೋಡಿ, ಸೆಕ್ಷನ್ 4 ಅಲ್ಲಿ ಶಿಕ್ಷೆಗಳ ಪನಿಷ್ಮೆಂಟ್ ಬಗ್ಗೆ ಕೊಡುತ್ತೆ. ಸೊ 4A ಪ್ರಕಾರ ಮರಣದಂಡನೆ, 4B ಪ್ರಕಾರ ಜೀವಾವಧಿ ಶಿಕ್ಷೆ, 4C ಪ್ರಕಾರ ಜೈಲು ಶಿಕ್ಷೆ ಕಠಿಣ ಅಥವಾ ಸಾಧಾರಣ ಶಿಕ್ಷೆ ಆಗಿರ್ಬೋದು, ಅಥವಾ 4D ಪ್ರಕಾರ ಆಸ್ತಿಯ ಮುಟ್ಟುಗೋಲು ಮಾಡ್ಕೋಬಹುದು ಯಾರಾದ್ರೂ ಒಬ್ಬ ಕ್ರಿಮಿನಲ್ ಆಗಿದ್ರೆ. ಅದೇ ರೀತಿ 4E ಪ್ರಕಾರ ದಂಡ ವಿಧಿಸಬಹುದು. ಅದೇ ರೀತಿ 4F ಪ್ರಕಾರ ಅವರಿಗೆ ಸಮುದಾಯ ಸೇವೆ ಆಗಿರ್ಬೋದು ಹೌದಾ. ಸೊ ಹಾಗಾಗಿ ಈ ಎಲ್ಲ ಸಂಬಂಧಪಟ್ಟಂತೆ ಶಿಕ್ಷೆ ಸಂಬಂಧಪಟ್ಟಂತೆ JMFC ಮತ್ತು JMFC ಮ್ಯಾಜಿಸ್ಟ್ರೇಟ್ ಏನಂದ್ರೆ ಅವರಿಗೆ ಶಿಕ್ಷೆ ಕೊಡಕ್ಕೆ ಈ ಒಂದು ಕಾನೂನಿನಲ್ಲಿ ಅವರಿಗೆ ಅಧಿಕಾರವನ್ನ ಕೊಟ್ಟಿರುವಂತದ್ದು ಈ ಒಂದು ಕಾಯ್ದೆ ಅಂತ ಹೇಳ್ಬೋದು. ಓಕೆ. ಇನ್ನು ಅಧ್ಯಾಯ 4 ಬಗ್ಗೆ ನೋಡಿದ್ರೆ ಇದರ ದುಷ್ಪ್ರೇರಣೆ, ಅಪರಾಧಿಕ ಸಂಚು ಮತ್ತು ಪ್ರಯತ್ನ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ಕಲಂ 48 ಪ್ರಕಾರ ನೋಡಿ, ಭಾರತದಲ್ಲಿ ಅಪರಾಧಕ್ಕಾಗಿ ವಿದೇಶದಿಂದ ಸಂಚು ಅಂತ ನಾನು ಆಗ್ಲೇ ಹೇಳಿದೆ ಆಕ್ಚುಲಿ ನೋಡಿ. ಫಾರ್ ಎಕ್ಸಾಂಪಲ್ ಖಾಲಿಸ್ತಾನಿ ಮೂವ್ಮೆಂಟ್ ಅಂತ ಕರೀತಾರೆ ಹೌದಾ. ನೋಡಿ ಎಲ್ಲ ಒಂದ್ ಕಡೆ ಕೆನಡಾದಾಗ ಇದ್ಕೊಂಡು ಆ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆಕ್ಟಿವಿಟಿ ಮುಖಾಂತರ ಭಾರತದಲ್ಲಿ ಆಕ್ಟಿವಿಟಿ ಮಾಡ್ಕೊಳ್ಳೋಕೆ ಅಪರಾಧ ಮಾಡ್ತಾರಲ್ಲ ಅವುಗಳನ್ನ ನಾವು ಸೆಕ್ಷನ್ ಕಲಂ 48 ಅಲ್ಲಿ ಅದಕ್ಕೆ ಪನಿಷಬಲ್ ಅಂತ ಹೇಳ್ಬೋದು. ಅದೇ ರೀತಿ ಕಲಂ 69 ಪ್ರಕಾರ ಮೋಸ ವಿಧಾನದಿಂದ ಲೈಂಗಿಕ ಕ್ರಿಯೆ ಅಂತ ಕರೀತಾರೆ. ಕೆಲವೊಂದು ಏನಂದ್ರೆ ಇಲ್ಲಿಗಲ್ ಅಂದ್ರೆ ಫೇಕ್ ಆಗಿ ಅಥವಾ ಏನೋ ಸುಳ್ಳು ಹೇಳಿ ಏನಂದ್ರೆ ಅವ್ರ ಹತ್ರ ಲೈಂಗಿಕ ಕ್ರಿಯೆ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ ನಿಮಗೆ ನನ್ನ ಹತ್ರ ಏನಾದ್ರು ಕೂಡ ಸೆಕ್ಸುವಲ್ ಇಂಟ್ರಾಕ್ಟ್ ಮಾಡಿದ್ರೆ ನಿಮಗೆ ನೌಕರಿ ಕೊಡ್ತೀನಿ, ಜಾಬ್ ಕೊಡ್ತೀನಿ, ಅಥವಾ ಪ್ರಮೋಷನ್ ಮಾಡ್ತೀನಿ, ಅಥವಾ ಮದುವೆ ಆಗ್ತೀನಿ ಹೌದಾ. ಅದೇ ರೀತಿ ತನ್ನ ನೈಜತೆಯನ್ನು ಮುಚ್ಚಿಟ್ಟು ಲೈಂಗಿಕ ಸಂಪರ್ಕ ಮಾಡೋದು. ಫಾರ್ ಎಕ್ಸಾಂಪಲ್ ಮದುವೆ ಆದ್ರೂ ಕೂಡ ಕೆಲವರೆಲ್ಲ ಇಂಟರ್ ಕೋರ್ಸ್ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಸೊ ಓಕೆ ಅಂದ್ರೆ ಇದು ರೇಪ್ ಹೊರತಾಗಿ ಕೂಡ ಈ ತರ ಮಾಡಿದ್ರೆ ಅವರಿಗೆ ಕಲಂ 69 ಅಲ್ಲಿ ಪನಿಷ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಹೌದಾ. ಅದೇ ರೀತಿ ಕಲಂ 70 ವೆರಿ ಇಂಪಾರ್ಟೆಂಟ್, ಇದು ನಾವು ಗ್ಯಾಂಗ್ ರೇಪ್ ಅಂತ ಕರಿತೀವಿ ನೋಡಿ, ಸಾಮೂಹಿಕ ಹಠ ಸಂಭೋಗ ಅಂತ ಕರೀತಾರೆ. ಮೊದಲ ಆಕ್ಟ್ ಅಲ್ಲಿ 376 ಇತ್ತು ಅನ್ಸುತ್ತೆ, ಈಗ ಅದನ್ನ ಕಲಂ 70 ಮಾಡಿದ್ದಾರೆ. ಓಕೆ, ಗ್ಯಾಂಗ್ ರೇಪ್ ಅಂತ. ಅದೇ ರೀತಿ 70 ಕ್ಲಾಸ್ 1 ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಂದ ಕೃತ್ಯ ಆದ್ರೆ ಬರುತ್ತೆ. ಇಲ್ಲಿ ನೋಡಿ ಶಿಕ್ಷೆ ಬಂದು ಸುಮಾರು 20 ವರ್ಷಕ್ಕಿಂತ ಕಡಿಮೆ ಇಲ್ಲದ ಜೀವೋದಯ ಶಿಕ್ಷೆ ಜೊತೆಗೆ ದಂಡ ಕೂಡ ಆಗ್ಬಹುದು. ಜೊತೆಗೆ ದಂಡದ ಮೊತ್ತ ಏನಂತಂದ್ರೆ ಆ ಸಂತ್ರಸ್ತ ಚಿಕಿತ್ಸೆ ಮತ್ತೆ ಪುನರ್ವಸತಿ ಬಳಗಾಗಿ ಏನಾಗುತ್ತೆ ಅಮೌಂಟ್ ಅದನ್ನ ಇಲ್ಲಿ ದಂಡವಾಗಿ ತೊಗೊಳ್ತಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ದಟ್ಸ್ ಇಟ್. ಇನ್ನು ನೆಕ್ಸ್ಟ್ ನೋಡಿ ತಗೋಣ, ಕಲಂ 70 ಕ್ಲಾಸ್ 2 ಅಲ್ಲಿ ನೋಡಿ
18 ವರ್ಷಕ್ಕಿಂತ ಒಳಗಿನ ಮಹಿಳೆಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಅದಕ್ಕೊಂದು ಆಕ್ಟ್ ಮಾಡಿದ್ದಾರೆ, ಅದನ್ನ ನಾವು ಪೋಕ್ಸೋ ಅಂತ ಕರಿತೀವಿ. ಹೌದಾ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ ಅಂತ ಕರಿತೀವಿ, ಪೋಕ್ಸೋ ಕಾಯ್ದೆ ಅಂತ ಕರೀತಾರೆ. ಹೌದಾ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ ಯಡಿಯೂರಪ್ಪನವ್ರ ಮೇಲೆಗಳು ಕೂಡ ಈ ಕೇಸ್ ಆಗಿರುವಂಥದ್ದು. ಅದೇ ರೀತಿ ಮುರುಘಾ ಸ್ವಾಮಿಗಳು ಅವರು ಅದರ ಮೇಲೆಗಳು ಕೂಡ ಪೋಕ್ಸೋ ಕೇಸ್ ಆಗಿರುವಂಥದ್ದು. ಅಂದ್ರೆ ಯಾರೆಲ್ಲ 18 ವರ್ಷಕ್ಕಿಂತ ಕೆಳಗಿರುವಂತ, ಅದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅವ್ರ ಮೇಲ್ಗಡೆ ಕೂಡ ಲೈಂಗಿಕವಾಗಿ ಬಳಸ್ಕೊಂಡ್ರೆ ಅವರನ್ನು ನಾವು ಪೋಕ್ಸೋ ಅಡಿಯಲ್ಲಿ ಪನಿಷ್ ಮಾಡ್ತಾ ಹೋಗ್ತಾರೆ. ಅದನ್ನ IPC ಈ ಒಂದು BNS ಅಲ್ಲಿ 70 ಕ್ಲಾಸ್ 2 ಸೆಕ್ಷನ್ ಅಲ್ಲಿ ಇಟ್ಟಿರುವಂಥದ್ದು. ಹೌದಾ, ಅಂದ್ರೆ ಅದು ಗುಂಪಿನ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಎಲ್ಲರೂ ಕೂಡ ಶಿಕ್ಷೆ ಇರುತ್ತೆ. ಅವರಿಗೆ ಜೀವ ಇರೋರಿಗೆ ಕೂಡ ಜೈಲು ಶಿಕ್ಷೆ ಕೊಡ್ತಾರೆ. ಅವರಿಗೆ ಮೇ ಬಿ ಮರಣದಂಡ ಕೊಡಬಹುದು ಅಥವಾ ದಂಡ ಕೂಡ ಕೊಡಬಹುದು. ಓಕೆ, ಮತ್ತೆ ಇಲ್ಲಿ ಕೂಡ ದಂಡದ ಮೊತ್ತ ಇದೆಯಲ್ಲ, ಏನು ಪನಿಷಬಲ್ ಅದು ಅಮೌಂಟ್ ಇದೆಯಲ್ಲ, ಫೈನ್, ಅದೇನಂದ್ರೆ ಮಹಿಳೆಯ ಪುನರ್ವಸತಿ ಆಗಿರ್ಬೋದು, ಜೊತೆಗೆ ಚಿಕಿತ್ಸೆಗಾಗಿ ಬಳಕೆ ಬಹಳಷ್ಟು ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅದೆಲ್ಲವನ್ನು ಕೂಡ ಅವರಿಗೆ ಕೊಡಬೇಕಾಗುತ್ತೆ. ಅದನ್ನು ನಾವು ಇಲ್ಲಿ ಫೈನ್ ಅಂತೇಳಿ ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕಲಂ 75 ಪ್ರಕಾರ ಲೈಂಗಿಕ ಶೋಷಣೆ ಅಂತ ಕರಿತೀವಿ, ಅಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಕರೀತೀವಿ, ಅದರ ಪ್ರಕಾರ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಕಲಂ 76 ಪ್ರಕಾರ ಮಹಿಳೆಯನ್ನ ವಿವಸ್ತ್ರಗೊಳಿಸಲು ಹಲ್ಲೆ ಮತ್ತು ಬಲಾತ್ಕಾರ ಮಾಡಿದೆಯಾ, ಅದು ಕೂಡ ಇದ್ರಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ಕಲಂ 77 ಪ್ರಕಾರ ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆ ತರುವುದು, ಅದನ್ನು ನಾವು ಇಂಗ್ಲಿಷ್ ನಲ್ಲಿ ವಯರಿಸಮ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ಮಹಿಳೆಗೆ ಯಾವುದೇ ಪುರುಷ ಅಥವಾ ಸ್ತ್ರೀಯಿಂದ ಆಕೆಯ ಖಾಸಗಿತನಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ವಿಡಿಯೋ ಮಾಡ್ಕೋದಾಗಿರ್ಬೋದು ಅಥವಾ ಪಿಕ್ಸ್ಗಳು ತಗೋದಾಗಿರ್ಬೋದು, ಈ ತರ ಬೇರೆ ಬೇರೆ ತರದ ಏನಾದರೂ ಕೂಡ ಅವರ ಒಂದು ಖಾಸಗಿತನಕ್ಕೆ ಧಕ್ಕೆ ಬದಿದೆಯಲ್ಲ, ಅದನ್ನ ನಾವು ಸೆಕ್ಷನ್ 77 ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಶಿಕ್ಷೆ ಬಂದು ನೋಡಿ 3 ವರ್ಷಕ್ಕಿಂತ ಕಡಿಮೆ ಇರದ ಸುಮಾರು 7 ವರ್ಷಕ್ಕಿಂತ ಕೂಡ, ಅಂದ್ರೆ 3 ವರ್ಷಕ್ಕಿಂತ ಕಡಿಮೆ ಇಲ್ಲ, ಜೊತೆಗೆ 7 ವರ್ಷಕ್ಕಿಂತ ಜಾಸ್ತಿ ಇಲ್ಲ ಅಂತ ಏನ್ ಮಾಡ್ತಾರೆ, ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಮಗುವಿನ ವಿರುದ್ಧ ಅಪರಾಧಗಳು ಅಂತ ಹೇಳಿದ್ರೆ ಆಗಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಇವುಗಳನ್ನ ಜುವೆನಲ್ ಜಸ್ಟಿಸ್ ಅಂತ ಕರೀತಾರೆ ಅಲ್ವಾ. ಸೊ ಹಾಗಾಗಿ ನೋಡಿ, ಮಗುವಿನಿಂದ ಯಾವುದೇ ಅಪರಾಧ ಮಾಡಿಸಲು ಏನಾದ್ರು ಕೂಡ ಆ ಮಕ್ಕಳನ್ನು ಬಾಡಿಗೆ ಪಡೆಯೋದಾಗಿರ್ಬೋದು, ಮಕ್ಕಳಿಗೆ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅಥವಾ ನೇಮಕ ಮಾಡ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಹೌದಾ, ಅದೇ ರೀತಿ ಲೈಂಗಿಕ ಕ್ರಿಯೆಗಾಗಿ ಬಳಸ್ಕೊಳ್ಳೋದನ್ನು ತಗೊಂಡ್ರೆ ಆಕ್ಚುಲಿ ಅವರಿಗೆ ಕಲಂ 95 ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ. ಹೌದಾ, ಇಲ್ಲಿ ಕೂಡ ಅಗೇನ್ 3 ವರ್ಷಕ್ಕಿಂತ ಕಡಿಮೆ ಇಲ್ಲದ, ಅಂದ್ರೆ 3 ವರ್ಷಕ್ಕಿಂತ 10 ವರ್ಷಗಳ ಕಾಲ ಅವರಿಗೆ ಆಕ್ಚುಲಿ ಶಿಕ್ಷೆ ಕೊಡಬಹುದು, ಜೊತೆಗೆ ದಂಡ ಕೂಡ ಹಾಕಬಹುದು ಅಂತ ಹೇಳ್ಬೋದು. ಇನ್ನು ಮಾನವನ ದೇಹದ ಕುರಿತು ಅಪರಾಧ ಅಂತ ಕರಿತೀವಿ ನಾವು. ಹೌದಾ, ಅದರಲ್ಲಿ ಕಲಂ 103 ಪ್ರಕಾರ ಕೊಲೆ, ಯಾರೆಲ್ಲ ಕೊಲೆ ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡಲಾಗುತ್ತೆ. ಸೊ 103 ಕ್ಲಾಸ್ 2 ಅಲ್ಲಿ ನೋಡಿ, ಇಲ್ಲಿ ಬಂದಾಗ ಕೊಲೆ ಅಂದ್ರೆ ಕೂಡ ಡಿಫ್ರೆಂಟ್ ಒಂದು ಇದಕ್ಕೆ ಕಾರಣಕ್ಕಾಗಿ ಕೊಲೆಗಳಾಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಜನಾಂಗಿ ಆಗಿರ್ಬೋದು, ಕೋಮುವಾದ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಲಿಂಗಗೋಸ್ಕರ ಆಗಿರ್ಬೋದು, ಹುಟ್ಟಿದ ಸ್ಥಳ, ಭಾಷೆ, ವೈಯಕ್ತಿಕ ನಂಬಿಕೆ, ಇದೇ ರೀತಿಯ ಕಾರಣಕ್ಕಾಗಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರಿಂದ ಏನಾದ್ರು ಕೂಡ ನಡೆದ್ರೆ ಅದನ್ನ ನಾವು ಗುಂಪು ಹತ್ಯೆ ಅಥವಾ ಮೊಬ್ ಲಿಂಚಿಂಗ್ ಅಂತ ಕರಿತೀವಿ. ಅದನ್ನ 103 ಕ್ಲಾಸ್ 2 ಅವರಿಗೆ ಪನಿಷ್ಮೆಂಟ್ ಇದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಶಿಕ್ಷೆ ಬಂದು ಅವರಿಗೆ ಜೀವಾವಧಿಯಾದ್ರು ಕೊಡಬಹುದು ಅಥವಾ ಮರಣದಂಡನಾದ್ರು ಕೊಡಬಹುದು, ಜೊತೆಗೆ ಫೈನ್ ಕೂಡ ಅಥವಾ ದಂಡ ಕೂಡ ಇರುತ್ತೆ. ಅದೇ ರೀತಿ ಕಲಂ 106 ಕ್ಲಾಸ್ 2 ಪ್ರಕಾರ ಅಲಕ್ಷ್ಯದಿಂದ ಸಾವು ತರುವುದು. ಆವಾಗಲೇ ಹೇಳಿದೀವಿ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾನೆ, ಸೊ ಅಲ್ಲಿ ಯಾವುದೇ ರೀತಿ ಅವರು ಮೆಜರ್ಸ್ ತಗೊಂಡಿರಂಗಿಲ್ಲ, ಅಂದ್ರೆ ಹಂಗೆ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಜಾರ್ಡಸ್ ಫ್ಯಾಕ್ಟ್ರಿಗಳಿರುತ್ತೆ. ಈಗ ನೋಡಿ, ಯಾವುದೋ ಒಂದು ಲಾಸ್ಟ್ ಇಯರ್ ಅಲ್ಲಿ ಯಾವುದೋ ಒಂದು ಗೋಡೌನ್ದಲ್ಲಿ ಪಟಾಕಿಗಳೆಲ್ಲ ಬ್ಲಾಸ್ಟ್ ಆಗಿ ಸುಮಾರು 5-6 ಜನ ಎಲ್ಲ ಕೂಡ ಆ ಒಂದು ಗೋಡೌನ್ದಲ್ಲಿ ಸುಟ್ಟು ಕರಕಲಾದ್ರಲ್ವಾ. ಅದೆಲ್ಲವೂ ಕೂಡ ಅಲಕ್ಷ್ಯದಿಂದ ಇರುವಂತಹ ಸಾವುಗಳು ಅಂತ ಕರಿತೀವಿ ನಾವು. ಅಂದ್ರೆ ದುಡುಕಿನಿಂದ ಅಥವಾ ಅಲಕ್ಷ್ಯದಿಂದ ವಾಹನ ಚಲಾಯಿಸಿ ಸಾವು ಸಂಭವಿಸುವ ಅಪರಾಧ ಮಾಡಿ, ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಏನಾದ್ರು ಕೂಡ ಮತ್ತೆ ಮ್ಯಾಜಿಸ್ಟ್ರೇಟ್ ವರದಿ ಮಾಡದೇ ಇದ್ರೂ ಕೂಡ ಅದನ್ನ ಹಿಟ್ ಅಂಡ್ ರನ್ ಕೇಸ್ ಅಂತ ಕರೀತಲ್ಲ, ಅದು ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಹಿಟ್ ಅಂಡ್ ರನ್ ಕೇಸ್ ಅಂತ ಕರಿತೀವಿ. ಅಲ್ಲಿ ಶಿಕ್ಷೆ ಬಂದು ಸುಮಾರು 10 ವರ್ಷಗಳ ಕಾಲ ಶಿಕ್ಷೆ ಕೊಡಬಹುದು. ಹೌದಾ. ಇನ್ನು ವ್ಯವಸ್ಥಿತ ಅಪರಾಧ ಅಂತ ಕರಿತೀವಿ. ಇದನ್ನ ಕಲಂ ಸೆಕ್ಷನ್ 111 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅಂತ ಕರೀತಾರೆ. ನೋಡಿ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಅಂತ ಇಡೀ ರಾಷ್ಟ್ರದಲ್ಲಿ ಆರ್ಗನೈಸ್ಡ್ ಕ್ರೈಮ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಹೌದಾ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದಾಗಿರ್ಬೋದು, ಅಥವಾ ವಾಹನ ಕಳವು ಮಾಡೋದಾಗಿರ್ಬೋದು, ಸುಲಿಗೆ ಮಾಡೋದಾಗಿರ್ಬೋದು, ಭೂ ಕಬಳಿಕೆ ಮಾಡೋದಾಗಿರ್ಬೋದು, ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ತುಂಬಾ ಕಾಣ್ತಾ ಹೋಗ್ತೀವಿ. ಹೌದಾ, ಅದೇ ರೀತಿ ಒಪ್ಪಂದ ಮೇರೆಗೆ ನಾವು ಅಗ್ರಿಮೆಂಟ್ ಮುಖಾಂತರ ಯಾರನ್ನ ಕೊಲೆ ಮಾಡಿದ್ರೆ ನಿಮಗೆ ಈಗ ನೋಡಿ, ಇತ್ತೀಚೆಗೆ ನಿಮ್ಗೆ ಗೊತ್ತಿರುವಂತೆ ಈ ದರ್ಶನ್ ಕೇಸಲ್ಲಿ ಕೂಡ ಹೌದಾ, ಯಾರಿಗೂ ಒಂದು ಡೀಲ್ ಮಾಡ್ತಾ ಹೋಗ್ತಾರೆ ಕೊಲೆ ಮಾಡೋಕ್ಕೆ, ಅದನ್ನ ಒಪ್ಪಂದ ಮೇರೆಗೆ ಕೊಲೆ ಆಗಿರ್ಬೋದು, ಅಥವಾ ಆರ್ಥಿಕ ಎಕನಾಮಿಕಲ್ ಅಫೆನ್ಸ್ ಅಂತ ಕರಿತೀವಿ ನಾವು. ವ್ಯಕ್ತಿಗಳ ಅಕ್ರಮ ಸಾಗಾಣಿಕೆ ಆಗಿರ್ಬೋದು, ಮಾದಕ ವಸ್ತುಗಳ ಮಾರಾಟ ಆಗಿರ್ಬೋದು, ಶಸ್ತ್ರಾಸ್ತ್ರಗಳ ಸರಬರಾಜು ಆಗಿರ್ಬೋದು, ಅಥವಾ ಅನೈತಿಕ ಪದಾರ್ಥಗಳ ರವಾನೆ ಆಗಿರ್ಬೋದು. ಹೌದಾ, ವೇಶ್ಯಾವಾಟಿಕೆ, ಆಮೇಲೆ ವೃತ್ತಿಗೆ ಮಾನವ ಸಂಕಟ ಆಗಿರ್ಬೋದು. ಹೌದಾ, ಅದನ್ನ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರಿತೀವಿ ನಾವು. ಸುಲಿಗೆ, ಹಣ ವಸೂಲಿ, ವ್ಯವಸ್ಥಿತ ಅಪರಾಧ ಸದಸ್ಯ, ಅಥವಾ ಹಿಂಸೆ, ಬೆದರಿಕೆ, ಒಡ್ಡಿ ಬಲಾತ್ಕರಿಸುವಂತಾಗಿರ್ಬೋದು. ಓಕೆ, ಈ ತರ ಆಕ್ಟಿವಿಟಿ ಏನಾದ್ರು ಕೂಡ ಅವರು ಇದು ಮಾಡಿದ್ರೆ ಅವರನ್ನ ಕಲಂ 311ರಲ್ಲಿ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ. ಹೌದಾ, ಇಲ್ಲಿ ಕೂಡ 5 ವರ್ಷಕ್ಕಿಂತ ಕಡಿಮೆ ಮತ್ತೆ 5 ಲಕ್ಷ ರೂಪಾಯಿ ದಂಡ ಕೂಡ ಕೊಡ್ತಾ ಹೋಗ್ತಾರೆ. ಹೌದಾ, ಹಾಗಾಗಿ ಕೆಲವೊಂದು ಟೈಮ್ 2 ಕೂಡ ಕೊಡೋಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ವ್ಯವಸ್ಥಿತ ಅಪರಾಧದ ಸಮಯದಲ್ಲಿ ವ್ಯಕ್ತಿ ಮರಣ ಹೊಂದಿದರೆ ಅವಾಗ ಏನ್ ಕೊಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ, ವ್ಯವಸ್ಥಿತ ಅಂದ್ರೆ ಏನಾದ್ರೂ ಒಂದು
ಆರ್ಗನೈಸ್ ಆಗಿ ಕ್ರೈಮ್ ಮಾಡ್ತಿರ್ತಾರೆ, ಅವಾಗಿಂದ ಸಡನ್ಲಿ ಆಗಿ ಒಬ್ಬ ವ್ಯಕ್ತಿ ಡೆತ್ ಆಗ್ತಾನಲ್ವಾ, ಅವಾಗಂದ್ರೆ ಅಲ್ಲಿ ಕೂಡ ಶಿಕ್ಷೆ ಬಂದು ಜೀವಾವಧಿ ಆಗಿರ್ಬೋದು ಅಥವಾ ಮರಣದಂಡ ಆಗಿರ್ಬೋದು, ಜೊತೆಗೆ 10 ಲಕ್ಷ ರೂಪಾಯಿ ಕೂಡ ಪನಿಷ್ಮೆಂಟ್ ಕೊಡ್ತಾ ಹೋಗ್ತಾರೆ, ದಂಡ ಇರುತ್ತೆ. ಹೌದಾ. ಈ ಕೃತ್ಯಕ್ಕೆ ದುಷ್ಪ್ರೇರಣೆ ಅಥವಾ ಸಂಚು ರೂಪಿಸಲು ಕೂಡ ಸುಮಾರು 5 ವರ್ಷಕ್ಕಿಂತ ಕಡಿಮೆ, 5 ವರ್ಷಕ್ಕಿಂತ ಮತ್ತೆ 5 ವರ್ಷಕ್ಕಿಂತ ಕಡಿಮೆ, ಹಾಗೆ ಸುಮಾರು 5 ಲಕ್ಷ ರೂಪಾಯಿ ಕೂಡ ಫೈನ್ ಹಾಕ್ಬೋದು. ಅವ್ರಿಗೆ ಯಾರೆಲ್ಲ ಈ ತರ ಆರ್ಗನೈಸ್ ಕ್ರೈಮ್ ಮಾಡೋರಿಗೆ ರಕ್ಷಣೆ ಕೊಡ್ತಾರೋ ಅವ್ರಿಗೆ 3 ವರ್ಷಕ್ಕಿಂತ ಕಡಿಮೆ ಇರೋದ ಮತ್ತು ಜೊತೆಗೆ 5 ಲಕ್ಷ ರೂಪಾಯಿ ಕೂಡ ದಂಡವನ್ನ ಹಾಕ್ಬೋದು. ಇಂಥ ಕೃತ್ಯದಿಂದ ದೋಚಿದ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಇವಾಗ ಏನಾಗುತ್ತೆ 3 ವರ್ಷಕ್ಕಿಂತ ಕಡಿಮೆ ಇರೋದ ಸುಮಾರು 10 ವರ್ಷಗಳವರೆಗೂ ಕೂಡ ಈ ಒಂದು ಪನಿಷ್ಮೆಂಟ್ ಅನ್ನ ವಿಸ್ತರಿಸಿ ಇವನ್ ಫೈನ್ ಕೂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಲಂ ಸೆಕ್ಷನ್ 112 ಪ್ರಕಾರ ಲಘು ವ್ಯವಸ್ಥಿತ ಅಪರಾಧಗಳು ಅಥವಾ ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಂತ ಕರೀತಾರೆ. ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಅಥವಾ ಗುಂಪಿನೊಂದಿಗೆ ಕಳ್ಳತನ ಆಗಿರ್ಬೋದು ಅಥವಾ ಕಿತ್ಕೊಳ್ಳೋದಾಗಿರ್ಬೋದು, ಮೋಸ ಮಾಡೋದಾಗಿರ್ಬೋದು, ಮತ್ತೆ ಅನಧಿಕೃತ ಟಿಕೆಟ್ ಮಾರಾಟ ಅಂತ ಇಲ್ಲಿಗಲ್ ಟಿಕೆಟ್, ಬ್ಲಾಕ್ ಟಿಕೆಟ್ ಎಲ್ಲ ಮಾಡ್ತಿರ್ತಾರೆ ಅದಾಗಿರ್ಬೋದು, ಅಥವಾ ಜೂಜಾಟ ಮಾಡೋದಾಗಿರ್ಬೋದು, ಸಾರ್ವಜನಿಕ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟ್. ಹೌದಾ. ನೋಡಿ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುತ್ತೆ ನೀಟ್ ಅಂತ ಕರಿತೀವಿ, ನೀಟ್ ಎಕ್ಸಾಮ್ ಆಗಿರ್ಬೋದು. ಅದೇ ರೀತಿ ನೋಡಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು ಕೂಡ ಇತ್ತೀಚೆಗೆಲ್ಲ ಅಂದ್ರೆ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ತಾ ಇದೆ. ಅಂದ್ರೆ ಮೇ ಬಿ ಕೆಲವೊಂದು ಸಲ ಅವ್ರ ಡಿಪಾರ್ಟ್ಮೆಂಟ್ ಇರುವಂಥ ಅಧಿಕಾರಿಗಳು ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳೇ ಅದನ್ನ ಸೋರಿಕೆ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಆಕ್ಚುಲಿ ಇಟ್ಸ್ ಪಾರ್ಟ್ ಆಫ್ ದ ಲಘು ವ್ಯವಸ್ಥಿತ ಅಪರಾಧಗಳಂತ ಕರೀತಾರೆ ಕಲಂ 112ನಲ್ಲಿ. ಅದೇ ರೀತಿ ಕಳುವು ಎಂದು ಜಾಣತನದ ಕಳುವು ಅಥವಾ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು, ಅಥವಾ ಸಿಮ್ ಕಾರ್ಡ್ ಸ್ವಿಮ್ಮಿಂಗ್ ಆಗಿರ್ಬೋದು, ಸ್ಕಿಮ್ಮಿಂಗ್ ಇದಾಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಅದೇ ರೀತಿ ATM ಕಳುವು ಆಗಿರ್ಬೋದು, ಇವೆಲ್ಲ ಕೂಡ ಒಂದು ಲಘು ವ್ಯವಸ್ಥಿತ ಅಪರಾಧ ಅಂತ ಕರೀತಾರೆ. ಇಲ್ಲಿ ಕೂಡ 1 ವರ್ಷಕ್ಕಿಂತ ಕಡಿಮೆ ಅಥವಾ 7 ವರ್ಷಗಳು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಬಹುದು ಕಲಂ 112 ಪ್ರಕಾರ. ಓಕೆ. ಹಾಗೆ ಕಲಂ 113 ಪ್ರಕಾರ ಉಗ್ರನ ಕೃತ್ಯ ಅಥವಾ ಟೆರರಿಸ್ಟ್ ಆಕ್ಟ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಅಂದ್ರೆ ಈಗ ಟೆರರಿಸ್ಟ್ ಅಂದ್ರೆ ತಕ್ಷಣ ಏನಂತ ಅಂದ್ರೆ ನಮ್ಮ ಭಾರತ ಒಂದು ಏಕತೆ, ಸಮಗ್ರತೆ, ಸಾರ್ವಭೌಮತೆ, ಅಂದ್ರೆ ಸುಭದ್ರತೆ, ಈ ತರ ಮತ್ತೆ ಆರ್ಥಿಕ ಸುಭದ್ರತೆ ಏನಾದ್ರು ಕೂಡ ಭಂಗ ಬರುವಂತ ಕೃತ್ಯ ಮಾಡಿದ್ರೆ ಸೊ ಅವರನ್ನ ಆಕ್ಚುಲಿ ನಾವು ಟೆರರಿಸ್ಟ್ ಅಂತ ಕರಿತೀವಿ. ಹೌದಾ. ಫಾರ್ ಎಕ್ಸಾಂಪಲ್ ಬಾಂಬು, ಸಿಡಿಮದ್ದು, ಸ್ಫೋಟಕ ವಸ್ತು, ಆಮೇಲೆ ವಿಷಯಕ ವಸ್ತುಗಳಾಗಿರ್ಬೋದು, ರಾಸಾಯನಿಕ ವಸ್ತುಗಳು, ಜೈವಿಕ ವಸ್ತು, ವಿಕಿರಣಶೀಲ ಅಣ್ವಸ್ತ್ರ, ಈ ತರದ ಬಳಸಿ ಏನಾದ್ರು ಕೂಡ ಭಯೋತ್ಪಾದನೆ ಮಾಡಿದ್ರೆ, ಅಥವಾ ಆಸ್ತಿಪಾಸ್ತಿ ನೋವಾದ್ರೆ, ಸಾವು ನೋವುಗಳಾದ್ರೆ, ಹಾನಿ, ಆಮೇಲೆ ಭಾರತೀಯ ಮತ್ತು ವಿದೇಶ ಅಂಗಕ್ಕೆ ಏನಾದ್ರು ಕೂಡ ಭಂಗ ಬಂದ್ರೆ, ಆಮೇಲೆ ಕರೆನ್ಸಿ ಕಳ್ಳ ಸಾಗಾಣಿಕೆ, ಈ ತರ ಬಂದಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಅವ್ರನ್ನ ಉಗ್ರ ಕೃತ್ಯ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ, ಈ ಉಗ್ರ ಕೃತ್ಯನ ನಾವು ಕಲಂ 113 ಪ್ರಕಾರ ಮಾಡಬಹುದು. ಜೊತೆಗೆ ಒಂದು ಆಕ್ಟ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ, ಅದನ್ನ ಯುವಾಪೋವಾ ಆಕ್ಟ್ ಅಂತ ಕರೀತಾರೆ. ಹೌದಾ. ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಆಫ್ ದಿ 1967 ಅಂತ ಕರೀತಾರೆ. ಓಕೆ. ನೋಡಿ, ಈ ಕಲಂ 113 ಪ್ರಕಾರ ಕೂಡ ಅವರಿಗೆ ಆಕ್ಷನ್ ತೊಗೊಳ್ಬಹುದು ಅಥವಾ ಪನಿಷ್ ಮಾಡಬಹುದು. ಜೊತೆಗೆ ಈ ಯುವಾಪೋ ಆಕ್ಟ್ ಅಲ್ಲಿ ಕೂಡ ಅವರಿಗೆ ಅವಕಾಶ ಇರುತ್ತೆ. ಎರಡು ಕೂಡ ಇಲ್ಲಿ ಅವರಿಗೆ ಈ ಆಕ್ಟ್ ಅಲ್ಲಿ ಕೂಡ ತಗೊಂಡವರಿಗೆ ಪನಿಷ್ ಕೊಡ್ಕೊಳ್ಳೋಕೆ ಕೋರ್ಟ್ ಮತ್ತೆ ಇವನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವಕಾಶ ಇರುವಂತದ್ದಾಗಿದೆ. ಓಕೆ. ನೆಕ್ಸ್ಟ್ ಸೆಕ್ಷನ್ 117 ಪ್ರಕಾರ ಸ್ವಯಂ ಪ್ರೇರಣೆಯಿಂದ ತೀವ್ರ ಗಾಯ ಅಥವಾ ಗ್ರೀವಿಯಸ್ ಹರ್ಟ್ ಅಂತ ಕರೀತಾರೆ. ನೋಡಿ, ಹಿಂದೆ ಏನಾದ್ರೂ 21 ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಏನಾದ್ರೂ ಕೂಡ ಚಿಕಿತ್ಸೆಗಾಗಿ, ಈಗೇನಂದ್ರೆ ಬರೀ 15 ದಿನಗಳಿಗೆ ಯಾರು ಚಿಕಿತ್ಸೆ ಪಡಿತಾರೆ ಅದನ್ನ ತೀವ್ರ ಗಾಯ ಆಗಿದ್ರೆ ಸೊ ಅಲ್ಲಿ ಕೊಡೋರಿಗೆ ಯಾರು ಮಾಡಿರ್ತಾರೆ ಅದನ್ನ ಪನಿಷ್ಮೆಂಟ್ ಕೊಡೋಕೆ ಅವಕಾಶ ಇರುತ್ತೆ. ಇಲ್ಲಿ ಕೂಡ ಅಂತಂದ್ರೆ ಸುಮಾರು 117 ಕ್ಲಾಸ್ 4 ಪ್ರಕಾರ 5 ಅಥವಾ 5 ವರ್ಷಕ್ಕಿಂತ ಹೆಚ್ಚಿನ ಜನರು ವರ್ಣ, ಜನಾಂಗ, ವಂಶ, ಜಾತಿ, ಸಮುದಾಯ, ಜನ್ಮಸ್ಥಳ, ನಂಬಿಕೆ, ಇತರೆ ಕಾರಣಕ್ಕಾಗಿ ಏನಾದ್ರು ಕೂಡ ಯಾರಿಗಾದ್ರೂ ಕೂಡ ತೀವ್ರ ಗಾಯಕ್ಕೆ ಅಥವಾ ಗುಂಪಿನ ಸದಸ್ಯರು 7 ವರ್ಷಗಳವರೆಗೆ ಕೂಡ ಮಾಡಿದ್ರೆ ಅವರಿಗೆ ಆ ಗುಂಪದಂತೆ ಪ್ರತಿಯೊಬ್ಬ ಸದಸ್ಯನು ಕೂಡ 7 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ಕೊಡೋಕೆ ಈ ಒಂದು ಸೆಕ್ಷನ್ 117 ಕ್ಲಾಸ್ 4 ಅಲ್ಲಿ ಅವಕಾಶ ಇರುವಂತದ್ದು. ಇನ್ನು ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಕರಿತೀವಿ. ಹೌದಾ. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದನ್ನ ನಾವು ಆಂಟಿ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರಿತೀವಿ, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಅಂತ ಕರೀತಾರೆ ಅಲ್ವಾ. ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಕರೀತಾರೆ. ನೋಡಿ, ಆಗ್ಲೇ ನಾನು ಹೇಳಿದೆ ಆಕ್ಚುಲಿ ನಮಗೆ 124 ಕ್ಯಾಪಿಟಲ್ ಎ ಆಫ್ ದಿ IPC ಪ್ರಕಾರ ಅದನ್ನ ಶೆಡಿಷನ್ ಅಂತ ಕರಿತೀವಿ. ಈಗ ಮಾಡಿರೋದನ್ನ ಕಲಂ 152 ಮಾಡಿದ್ದಾರೆ. ಅಲ್ಲಿ ದೇಶದ್ರೋಹ ಕಾನೂನು ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತ ಏಕತೆ, ಸಾರ್ವಭೌಮತೆ, ಘನತೆಗೆ ಏನಾದ್ರು ಕೂಡ ಕುಂದು ಉಂಟು ಮಾಡಿದ್ರೆ, ಅದು ದೃಶ್ಯ ಮಾಧ್ಯಮ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅಥವಾ ಏನಾದ್ರು ಹಣಕಾಸಿನ ಒಂದು ನೆರವು ಪಡ್ಕೊಳ್ಳೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರುವಂತೆ CSR ಫಂಡ್ ಅಂತ ಕರೀತಾರೆ. ಹೌದಾ. ಅದೇ ರೀತಿ ಆ ಮಾಡುವಂತ ಆಕ್ಟಿವಿಟಿಗಳಿಗೆ ಏನಾದ್ರು ಕೂಡ ಪ್ರಚೋದನೆ ನೀಡಿದ್ರೆ, ಅಥವಾ ಏನಾದ್ರು ಕೂಡ ಸಶಸ್ತ್ರ ಬಂಡಾಯ ಒಳಗೊಂಡಂತೆ ಅಪರಾಧ ಮಾಡಿದ್ರೆ ಅವರನ್ನ ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಕರೀತಾರೆ 152ನೇ ಒಂದು ಸೆಕ್ಷನ್ ಪ್ರಕಾರ. ಓಕೆ. ಹಾಗಾಗಿ ಈ ತರ ಶಿಕ್ಷೆ ಆದವರಿಗೆ ಜೀವಾವಧಿ ಅಥವಾ ವಿವಿಧ ಹಂತಗಳಲ್ಲಿ ಅವರಿಗೆ ಶಿಕ್ಷೆ ಕೊಡೋಕೆ ಈ ಒಂದು 152ನೇ ಒಂದು ಸೆಕ್ಷನ್ ಅಲ್ಲಿ ಅವಕಾಶ ಇರುತ್ತೆ. ಅದೇ ರೀತಿ ಕಲಂ 190 ಪ್ರಕಾರ ಸಮಾನ ಉದ್ದೇಶ ಹೊಂದಿದ ಕಾನೂನು ಬಾಹಿರ ಗುಂಪಿನ ಪ್ರತಿಯೊಬ್ಬ ಸದಸ್ಯನು ಕೂಡ ಅಪರಾಧಿ ಆಗ್ತಾನೆ. ಮೊದಲು ಅದನ್ನ ಸೆಕ್ಷನ್ IPC 140 ಇತ್ತೀಗ ಅದನ್ನ 190 ಇದೆ ನೋಡಿ. ಅದೇ ರೀತಿ ಕಲಂ 197 ಪ್ರಕಾರ ರಾಷ್ಟ್ರೀಯ ಏಕತೆಗೆ
ಚೂತಿರುವಂಥ ಆರೋಪ ಹೊಂದಿದ್ರೆ ಸೊ ಅವರನ್ನು ಕೂಡ ಪನಿಷ್ ಮಾಡ್ಬೋದು. ಜೊತೆಗೆ 197D ಅಡಿಯಲ್ಲಿ ಬಂದರೆ ಯಾರಾದರೂ ಕೂಡ ಭಾರತ ಏಕತೆ, ಸಮಗ್ರತೆ, ಭದ್ರತೆಗೆ ಭಂಗ ತಂದರೆ ಅಥವಾ ಏನಾದರೂ ಸುಳ್ಳಿನಿಂದ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದರೆ ಅಥವಾ ಮಾಹಿತಿಗಳನ್ನು ಪ್ರಚಾರ ಪಡಿಸಿದರೆ ಇವನ್ ಮಾಧ್ಯಮಗಳಿಗೆ ಕೂಡ ನೋಡಿ ಅಂದರೆ ಮೀಡಿಯಾಗಳಿಗೆ ಕೂಡ ಪನಿಷ್ ಮಾಡ್ಕೊಳ್ಳೋಕ್ಕೆ ಸೆಕ್ಷನ್ 197D ಅಲ್ಲಿ ಅವಕಾಶ ಇರುತ್ತೆ. ಅದು ನೋಡಿ ಎಷ್ಟೋ ಸಲ ಕೂಡ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವನ್ ಮೀಡಿಯಾ ಕೂಡ ಪನಿಷ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಅವಕಾಶ ಇರುವಂಥದ್ದು ಈ ಒಂದು BNS ಒಂದು ಆ್ಯಕ್ಟಲ್ಲಿ. ನೆಕ್ಸ್ಟ್ ನೋಡ್ತೋಣ ಸಾರ್ವಜನಿಕ ಸೇವಕರಿಗೆ ಸಂಬಂಧಿಸಿದಂಥ ಅಪರಾಧಗಳನ್ನು ಕರಿತೀವಿ. ಹೌದಾ, ಯಾರೆಲ್ಲ ಸೋಷಿಯಲ್ ಸರ್ವಿಸ್ ಇದು ಮಾಡಿರ್ತಾರೆ ಅವರುಗಳಿಗೆ. ಸೊ ಕಲಂ 202 ಪ್ರಕಾರ ಸಾರ್ವಜನಿಕ ಸೇವಕ ಕಾನೂನು ಬಾಹಿರವಾಗಿ ವ್ಯಾಪಾರ ಅಥವಾ ವ್ಯವಹಾರ ತೊಡಗಿಸಿಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬ IAS ಆಫೀಸರ್ ಇದ್ದಾನೆ, ಆತೇನಾದ್ರೂ ಕೂಡ ಅಂದರೆ ಇಲ್ಲಿಗಲ್ ಆಗಿ ಏನಾದರೂ ಕೂಡ ಒಂದು ಟ್ರೇಡ್ ಮಾಡ್ತಾ ಇದ್ರೆ ಸೊ ಅವಾಗ ಅವ್ರಿಗೆ ಕೂಡ ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿ ನೋಡಿ 1 ವರ್ಷ ಸರಳ ಶಿಕ್ಷೆ ಅಥವಾ ದಂಡ ಜೊತೆಗೆ ಸಮುದಾಯ ಸೇವೆ ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಕಲಂ 209 ಪ್ರಕಾರ 84 BNS ಅಡಿಯಲ್ಲಿ ಬರ್ತಾ ಹೋಗುತ್ತೆ, ಅದನ್ನ ಉದ್ಘೋಷಣೆ ಹಾಜರಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಶಿಕ್ಷೆ ಬಂದಿಲ್ಲಿ ಬಂದು 3 ವರ್ಷಗಳವರೆಗೆ ಅಥವಾ ದಂಡ ಜೊತೆಗೆ ಸಮುದಾಯ ಸೇವೆ ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಕಲಂ 226 ಪ್ರಕಾರ ಕಾನೂನು ಸಮ್ಮತ ಅಧಿಕಾರವನ್ನು ಚಲಾಯಿಸದಂತೆ ಅಥವಾ ಚಲಾಯಿಸದೇ ಇರುವಂತೆ ಮಾಡಲು ಆತ್ಮಹತ್ಯೆ ಯತ್ನದ ಬೆದರಿಕೆ ಕೊಡ್ತಾರಲ್ಲ ಅವಾಗ ಅವರಿಗೆ ಈ ಒಂದು 226ನೇ ಒಂದು ಸೆಕ್ಷನ್ ಪ್ರಕಾರ ಪನಿಷ್ ಮಾಡಬಹುದು. ಸೊ ಇಲ್ಲಿ ಶಿಕ್ಷೆ ಬಂದು ಸರಳಾಗ್ರಹ ಅಥವಾ ದಂಡನೆ ಜೊತೆಗೆ ಸಮುದಾಯ ಸೇವೆ ಕೂಡ ಮಾಡಬೇಕಾಗುತ್ತೆ. ಇನ್ನು ಆಸ್ತಿಗೆ ಸಂಬಂಧಿತ ಅಪರಾಧಗಳು ನೋಡ್ತಾ ಹೋಗೋಣ. ಅಂದ್ರೆ ನಮಗೆ ಪ್ರಾಪರ್ಟಿ ರಿಲೇಟೆಡ್ ಅಫೆನ್ಸ್ ಅಂತ ಕರಿತೀವಿ. ಇಲ್ಲಿ ಕಲಂ 303 ಪ್ರಕಾರ ಕಳ್ಳತನ ಮಾಡಿದ್ರೆ ಅವ್ರಿಗೆ ಪನಿಷ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನೋಡಿ ಮೊದಲ ಬಾರಿಗೆ ಅವರಿಗೆ 5,000 ರೂಪಾಯಿ ಅಥವಾ ಒಳಗಿನ ಮೌಲ್ಯದ ವಸ್ತುವನ್ನು ಕಳ್ಳತನ ಮಾಡಿ ಅದನ್ನ ಮಾಲೀಕರಿಗೆ ಹಿಂದಿರುಗಿಸಿದರೆ ಮೊದಲ ಬಾರಿಯ ಅಪರಾಧಕ್ಕಾಗಿ ಅವರಿಗೆ ಸಮುದಾಯ ಶಿಕ್ಷೆಯನ್ನು ಕೊಡ್ತಾರಂತೆ. ಅದೇ ರೀತಿ 304ನೇ ಒಂದು ಸೆಕ್ಷನ್ ಪ್ರಕಾರ ಕಸಿದುಕೊಳ್ಳೋದು, ಸ್ನ್ಯಾಚಿಂಗ್ ಅಂತ ಕರಿತೀವಿ, ಚೈನ್ ಸ್ನ್ಯಾಚಿಂಗ್ ಮಾಡ್ತಾ ಹೋಗ್ತಾರೆ, ಅದು ನಮ್ಗೇನೋ ಇದು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಸುಮಾರು 3 ವರ್ಷಗಳ ಕಾಲ ಒಂದು ವಿಸ್ತರಣೆ ಶಿಕ್ಷಣ ಕೊಡೋಕ್ಕೆ ಈ ಒಂದು BNS ಅಲ್ಲಿ ಅವಕಾಶ ಇರುವಂಥದ್ದು. ಸೊ ಅದೇ ರೀತಿ ಸೆಕ್ಷನ್ 305 ಪ್ರಕಾರ ನಿವಾಸ ಸ್ಥಳಗಳಲ್ಲಿ ಅಥವಾ ಸಾರಿಗೆ ವಾಹನಗಳಲ್ಲಿ ಅಥವಾ ಪೂಜೆ ಸ್ಥಳಗಳಲ್ಲಿ ಏನಾದರೂ ಕೂಡ ಕಳುವು ಮಾಡಿದರೆ ಅವರಿಗೆ ಪನಿಷ್ ಕೊಡ್ಬೋದು. ಹಾಗಾಗಿ ಅದೇ ರೀತಿ 305ನೇ B ಪ್ರಕಾರ ಸಾಮಾನು ಸರಕು ಸಾಗಣೆ ವಾಹನಗಳಲ್ಲಿ ಅಥವಾ ಪ್ರಯಾಣಿಸುವ ವಾಹನಗಳಲ್ಲಿ ಕಳುವು ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಇರುತ್ತೆ. ಅದೇ ರೀತಿ 305ನೇ C ಪ್ರಕಾರ ವಾಹನದಿಂದ ಸರಕು ಕಳುವಾಗಿರ್ಬೋದು. 305ನೇ D ಪ್ರಕಾರ ಪೂಜಾ ಗೃಹದಲ್ಲಿ ಪ್ರತಿಮೆ ನೋಡಿ ಎಷ್ಟೋ ಸಲ ಟೆಂಪಲ್ಗಳಲ್ಲಿ ಇವನ್ ವಿಗ್ರಹಗಳ ಕಳು ಮಾಡ್ಕೊಂಡು ಹೋಗಿರ್ತಾರೆ ಅಲ್ವಾ ಅಂತ ಟೈಮಲ್ಲಿ. ಅದೇ ರೀತಿ 305ನೇ E ಪ್ರಕಾರ ಸರ್ಕಾರಿ ಆಸ್ತಿ ಅಥವಾ ಸ್ಥಳೀಯ ಮಂಡಳಿಗಳ ಆಸ್ತಿಗಳಾಗಿರ್ಬೋದು. ನೋಡಿ ಇತ್ತೀಚೆಗೆಲ್ಲ ನಿಮಗೆಲ್ಲ ಗೊತ್ತಿರುವಂತೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಕೋಟಿನ ಗಂಟಲೆಲ್ಲ ಕೂಡ ಏನಾಗಿದೆ ಫ್ರಾಡ್ ಆಗಿ ಮಾಡಿರುವಂಥದ್ದು. ಅಂತ ಟೈಮಲ್ಲಿ ಕೂಡ ಆಕ್ಚುಲಿ 305ನೇ E ಅಡಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡೋಕೆ ಸಾಧ್ಯ ಇರುತ್ತೆ. ಓಕೆ ಸೊ ಹಾಗೆ ಇನ್ನು 308ನೇ ಒಂದು ಸೆಕ್ಷನ್ ಪ್ರಕಾರ ಸುಲಿಗೆ ಅಥವಾ ಎಕ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಅದೇ ರೀತಿ 308E ಪ್ರಕಾರ ವಿದ್ಯುನ್ಮಾನ ಸಾಧನದ ಮೂಲಕವೂ ಕೂಡ ಬೆದರಿಕೆ ಹಾಕಿ ಸುಲಿಗೆ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ನೋಡಿ. ಯಾಕಂದ್ರೆ ಈಗ ನಮಗೆಲ್ಲ ಕೂಡ ಎಷ್ಟೋ ಸಲ ಅಂತಂದ್ರೆ ಈ ಸೈಬರ್ ಅಟ್ಯಾಕ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಯಾರೋ ಫೋನ್ ಮಾಡಿ ಈ ಥರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮಗೆ ಸಾಯಿಸ್ತೀವಿ ಅಥವಾ ನಿಮ್ಮ ಫ್ಯಾಮಿಲಿಗಳಿಗೆಲ್ಲ ಏನೋ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದಾ, ಹಾಗಾಗಿ ಬರೀ ಫಿಸಿಕಲ್ ಸುಲಿಗೆ ಅಲ್ಲ, ಇವನ್ ಯಾರಾದರೂ ಕೂಡ ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಕೂಡ ನಿಮಗೆ ಏನಾದರೂ ಕೂಡ ಆವಾಜ್ ಹಾಕಿದ್ರೆ ಸೊ ಅಲ್ಲಿ ಕೂಡ ಅವರಿಗೆ ನಿಮಗೆ 308E ಅಡಿಯಲ್ಲಿ ಪನಿಷ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಹೊಸ ಕಾಯ್ದೆಯಲ್ಲಿ ಅವಕಾಶ ಇದೆ. ಅದೇ ರೀತಿ ಕಲಂ 324 ಪ್ರಕಾರ ಕಿಡಿಗೇಡಿತನ ಅಥವಾ ಮಿಸ್ಚೀಫ್ ಅಂತ ಕರೀತಾರೆ ಅವಾಗ ಅಂದ್ರೆ ಅದಾಗಿರ್ಬೋದು. ಅದೇ ರೀತಿ 324ನೇ ಒಂದು ಕ್ಲಾಸ್ 3 ಪ್ರಕಾರ ಸೊ ಸರ್ಕಾರಿ ಆಸ್ತಿ, ಸ್ಥಳೀಯ ಪ್ರಾಧಿಕಾರದ ಆಸ್ತಿ ಕೂಡ ಹಾನಿ ಮಾಡಿದರೆ ಅವರಿಗೆ 1 ವರ್ಷ ಶಿಕ್ಷೆ ಮತ್ತು ದಂಡ ಕೂಡ ವಿಧಿಸಬಹುದು. ಹಾಗೆ 324ನೇ ಕ್ಲಾಸ್ 4ನೇ ಪ್ರಕಾರ ಸುಮಾರು 20,000 ರೂಪಾಯಿ ಹೆಚ್ಚಿನ ಮೊತ್ತದ ಏನಾದರೂ ನಷ್ಟ ಆದರೆ ಅವರಿಗೆ 2 ವರ್ಷದವರೆಗೆ ಕೂಡ ಶಿಕ್ಷೆ ಜೊತೆಗೆ ದಂಡ ಕೂಡ ವಿಧಿಸಬಹುದು. ಹಾಗೆ ಕಲಂ 324ನೇ ಒಂದು ಕ್ಲಾಸ್ 5 ಪ್ರಕಾರ 1 ಲಕ್ಷಕ್ಕೆ ಏನಾದರೂ ಅಧಿಕ ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಕೂಡ ಒಬ್ಬ ವ್ಯಕ್ತಿ ಸರ್ಕಾರಿ ಪ್ರಾಪರ್ಟಿನ ನಾಶ ಹಾಳು ಮಾಡಿದರೆ ಅವರಿಗೆ 5 ವರ್ಷಗಳವರೆಗೆ ಕೂಡ ಶಿಕ್ಷೆ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು. ಇನ್ನು ದಾಸ್ತಾವೇಜು ಮತ್ತು ಸ್ವತ್ತಿಗೆ ಸಂಬಂಧಿಸಿದ ಅಪರಾಧಗಳು ನೋಡ್ತಾ ಸೊ ಕಲಂ 341ನೇ ಪ್ರಕಾರ ಏನಂತಂದ್ರೆ ಆಕ್ಚುಲಿ ಯಾರಾದರೂ ಕೂಡ ಕೋಟಾ ಮೋರ್ ಅಂದ್ರೆ ನಾವು ಏನಂತ ಕರಿತೀವಿ ಫೇಕ್ ಸೀಲ್ಗಳಂತ ಕರಿತೀವಿ, ಫೋರ್ಜರಿ ಸೀಲ್ಗಳು ಮಾಡ್ತಾರೆ ಕೆಲವರು ಅಥವಾ ಇತ್ಯಾದಿ ನಕಲಿ ಸೃಷ್ಟಿಯ ಉದ್ದೇಶಕ್ಕಾಗಿ ಏನಾದರೂ ಕೂಡ ತಯಾರಿಸಿದ ಬೆಲೆಯುಳ್ಳ ಭದ್ರತಾ ಪತ್ರ ಫಾರ್ ಎಕ್ಸಾಂಪಲ್ ಅಂದ್ರೆ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಡ್ತಾರಲ್ಲ, ಹಾಗಾಗಿ ಅವರನ್ನ 341ನೇ ಕಲಂ ಪ್ರಕಾರ ಪನಿಷ್ ಮಾಡಬಹುದು. ಅದೇ ರೀತಿ 341ನೇ ಕ್ಲಾಸ್ 3 ಪ್ರಕಾರ ಅಂತ ಮೋರು ಅಥವಾ ಪ್ಲೇಟ್, ಈಗ ಎಷ್ಟೋ ಸಲ ವೆಹಿಕಲ್ ಪ್ಲೇಟ್ಸ್ಗಳೆಲ್ಲ ಹಾಕಿರ್ತಾರೆ, ಈ ಥರ ನಕಲಿ ಸಲಕರಣೆಗಳು ಹೊಂದಿರುವಂಥ ವ್ಯಕ್ತಿ ಕೂಡ ಶಿಕ್ಷೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ 341 ಕ್ಲಾಸ್ 4 ಪ್ರಕಾರ ಅದನ್ನ ಮೋಸದಿಂದ ಅಥವಾ ಅಪ್ರಾಮಾಣಿಕರಾಗಿ ಬಳಸಿದರೂ ಕೂಡ ಶಿಕ್ಷೆಗೆ ಒಳಪಡ್ತಾರೆ. ಅದೇ ರೀತಿ ಕಲಂ 355 ಪ್ರಕಾರ ಕುಡುಕನಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಅಸಭ್ಯ ವರ್ತನೆ ಮಾಡಿದರೆ ಅವರಿಗೆ ಸಮುದಾಯ ಸೇವೆ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಹೌದಾ, ಯಾರಾದ್ರು ಡ್ರಿಂಕರ್ಸ್ ಅಂತ ಕರಿತೀವಿ. ಅದೇ ರೀತಿ ಕಲಂ 356 ಪ್ರಕಾರ ಏನಾದರೂ ಕೂಡ ಮಾನ ಹಾನಿ ಅಂತ ಕರಿತಾರೆ, ಡಿಫಮೇಷನ್. ನೋಡಿ ಯಾರೋ ವ್ಯಕ್ತಿಗಳ ಬಗ್ಗೆ ನಮ್ಗೆ ಗೊತ್ತಿರಂಗಿಲ್ಲ, ಕೆಲವೊಂದು ಮಾಧ್ಯಮಗಳಲ್ಲಿ ಸುಮ್ಮನೆ ಫೇಕ್ ಆಗಿ ಅವ್ರ ಬಗ್ಗೆ ಎಲ್ಲ ಮಾನಹಾನಿ ಮಾಡ್ತಾ ಹೋಗ್ತಾರೆ. ಹೌದಾ, ಹಾಗಾಗಿ ಅದನ್ನ ಡಿಫಮೇಷನ್ ಅಂತ ಕರೀತಾರೆ.
ಅದು ಮೊದಲು ಕೂಡ IPS ಅಲ್ಲಿ ಕೂಡ ಇತ್ತು, ಅದನ್ನು ಇಲ್ಲಿ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕೂಡ ಪನಿಷ್ಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದನ್ನು ನಾವು ಕನ್ನಡದಲ್ಲಿ ಮಾನನಷ್ಟ ಮೊಕದ್ದಮೆ ಅಂತ ಕರೀತಾರೆ, ಅದು ಡಿಫಮೇಷನ್ ಕೇಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಭಾರತೀಯ ನಾಗರಿಕ ಸಂಹಿತೆ ಅಂತ. ಓಕೆ, ಸೊ ಹಾಗಾಗಿ ಏನು ಈ PDF ಅಲ್ಲಿ ಬಳಸಿರುವಂಥ ಏನು ನೋಟ್ಸ್ ಇದೆಯಲ್ಲ ಅದನ್ನು ರೆಡಿ ಮಾಡಿರುವಂಥದ್ದು VM ಗುರುಪ್ರಸಾದ್, ಪೊಲೀಸ್ ಇನ್ಸ್ಪೆಕ್ಟರ್, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ. ಅದರಿಂದ ನಾನು ಈ PDF ತಗೊಂಡಿದ್ದು. ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ ಯು, ಅವರ ಒಂದು ಕೃಪೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿ ಸ್ಟಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಸೊ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಡೇಯಲ್ಲಿ ಉಳಿದಂಥ ನೆಕ್ಸ್ಟ್ ವಿಡಿಯೋ ಕ್ಲಾಸ್ಗಳಲ್ಲಿ ಉಳಿದಂಥ 2 ಲಾಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.